Yes, good morning, my dear students. So, in yesterday's class or in the previous class, we discussed about the mensuration. Okay, in that mensuration, we discussed that mensuration is a branch of geometry which deals with the study of length, area, volume. Okay, so calculation of length, area, and volume. So, ಅದರಲ್ಲಿ ನಿಮ್ಮ ಸಿಲೆಬಸ್ ಅಲ್ಲಿ ಇರೋ ಕಾನ್ಸೆಪ್ಟ್ ಪ್ರಕಾರ ನಾವೇನೇನು ತಿಳ್ಕೊಂಡಿದ್ವಿ, we have discussed about the concept of three-dimensional geometrical figures. In that we discussed about cube and cuboid. ಆಯ್ತಾ, ರೆಸ್ಟ್ ಇನ್ನೂ ಎಷ್ಟಿದೆ, 4 ಜಿಯೋಮೆಟ್ರಿಕಲ್ ಫಿಗರ್ಸ್ ಇದೆ. ಸೊ ಅದರಲ್ಲಿ ಕ್ಯೂಬಿಂದ ನಾವು ತಿಳ್ಕೊಂಡ್ವಿ. ಕ್ಯೂಬಿಂದ ಏನೇನು ತಿಳ್ಕೊಂಡ್ವಿ, ಯಾವ್ಯಾವ ಕ್ವಾಂಟಿಟೀಸ್ನ ಕಂಡುಹಿಡ್ಕೊಳ್ಳೋದು ತಿಳ್ಕೊಂಡ್ವಿ. ಒನ್ ಈಸ್ ಕರ್ವ್ಡ್ ಸರ್ಫೇಸ್ ಏರಿಯಾ, ವಾಲ್ಯೂಮ್, ಈ ಮೂರನ್ನ ತಿಳ್ಕೊಂಡ್ವಿ. ನೆಕ್ಸ್ಟ್ ಅದರಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಏನಂತ ಗೊತ್ತಾಯ್ತು ನಮಗೆ, 4a². ಆಯಿತಾ, ಪ್ರತಿಯೊಂದಕ್ಕೆ ಸುಮ್ಮನೆ 4a² ಅಂತ ಹೇಳೋಕ್ಕಾಗಲ್ಲ, ಅದ್ರ ಜೊತೆಗೆ ಏನಿರಬೇಕು, ಯೂನಿಟ್ ಇರಬೇಕು. ಆ ಯೂನಿಟ್ ಏನು ಅಂತ ತಿಳ್ಕೊಂಡ್ರೆ ಸ್ಕ್ವೇರ್ ಯೂನಿಟ್ಸ್. ಏರಿಯಾ ಎಲ್ಲದಕ್ಕೂ ಏನಾಗುತ್ತೆ, ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಯಾವುದು ನಮಗೆ ಟೋಟಲ್ ಸರ್ಫೇಸ್ ಏರಿಯಾ, ಅದು ಅಷ್ಟೇ. ಸೊ ಸ್ಕ್ವೇರ್ ಯೂನಿಟ್ಸ್, ಬಟ್ ಏರಿಯಾ ಆಫ್ ಎ ಕ್ಯೂಬ್ ಏನಾಗುತ್ತೆ, 6a². ಅರ್ಥ ಆಯ್ತಾ? ಓಕೆ, ಸೊ ಅದಾದಮೇಲೆ ಏನು ತಿಳ್ಕೊಂಡ್ವಿ, ಲಾಸ್ಟ್ ಕ್ವಾಂಟಿಟಿ ದಟ್ ಈಸ್ ವಾಲ್ಯೂಮ್. ಆ ವಾಲ್ಯೂಮು ಎ ಕ್ಯೂಬ್ ಮಲ್ಟಿಪ್ಲಿಕೇಶನ್ ಆಫ್ ಆಲ್ ದ ಡೈಮೆನ್ಷನ್ಸ್, ಆಲ್ ದ ವ್ಯಾಲ್ಯೂಸ್, ಆಲ್ ದ ಲೆಂತ್ಸ್. ಸೊ ಅವಾಗ ಏನಾಗುತ್ತೆ, ಕ್ಯೂಬಿಕ್ ಯೂನಿಟ್ಸ್. ನೆಕ್ಸ್ಟ್ ಏನು ತಿಳ್ಕೊಂಡ್ವಿ ನಾವು, ಕ್ಯೂಬಾಯ್ಡ್. ಸೊ ಕ್ಯೂಬಾಯ್ಡಿಂದು ಲೆಂತ್ ಮತ್ತು ಬ್ರೆಡ್ತ್ ಮತ್ತು ಹೈಟು ಯಾವ್ಯಾವುದು ಅಂತ ನಾವು ಏನನ್ನು ನಾವು ತಿಳ್ಕೊಳ್ತೀವಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯಾಕಂದರೆ ವೈ ಆ್ಯಕ್ಸಿಸಲ್ಲಿ ಬರೋದನ್ನು ನಾವೇನಂತ ತೊಗೋಬೇಕು, ಹೈಟ್ ಅಂತಲೇ ತೊಗೋಬೇಕು. ಆಯಿತಾ, ಎಕ್ಸ್ ಆ್ಯಕ್ಸಿಸಲ್ಲಿ ಬರೋದನ್ನು ಲೆಂತ್ ಅಂತಲೇ ತೊಗೋಬೇಕು, ಝೆಡ್ ಆ್ಯಕ್ಸಿಸಲ್ಲಿ ಬರೋದನ್ನು ಬ್ರೆಡ್ತ್ ಅಂತ ತೊಗೋಬೇಕು. ಅಂದರೆ ಹಿಂಗೆ ತೊಗೋಬೇಕಾ ಸರ್ ಅಂತ ಹೇಳಿದ್ರೆ ಇಲ್ಲ, ಇದೇ ರೂಲ್ಸ್ ಇಲ್ಲ. ಬಟ್ ಆಗ ತಗೊಂಡಾಗ ನಾವು ಫಾರ್ಮುಲಾನ ಡಿರೈವ್ ಮಾಡೋದೇನಾಗುತ್ತೆ, ಈಸಿಯಾಗಿ ಬರುತ್ತೆ. ಆಯಿತಾ, ಸೊ ವಿ ಹ್ಯಾವ್ ಜಿಯೋಮೆಟ್ರಿಕಲ್ ಫಿಗರ್ಸ್. ಫಾರ್ ಎಕ್ಸಾಂಪಲ್, ಸಿ ದಿಸ್ ಈಸ್ ದ ವಾಟ್ ಕ್ಯೂಬ್. ಆಯಿತಾ, ಸೊ ಆರ್ ಸ್ಟೂಡೆಂಟ್ ಮೇಡ್ ದ ಕ್ಯೂಬ್. ಆಯಿತಾ, ಒಂದು ಕ್ಯೂಬನ್ನ ಮಾಡ್ಕೊಬಂದಿದ್ದಾರೆ. ಸೊ ಇಟ್ ಈಸ್ ಸೇಮ್ ಎಕ್ಸಾಕ್ಟ್ಲಿ ಆಸ್ ಕ್ಯೂಬ್. ಸೊ ಯು ಕ್ಯಾನ್ ಅಬ್ಸರ್ವ್ ಪ್ರತಿಯೊಂದು ಸೈಡ್ ಲೆಂತ್ ಆಫ್ ದ ಸೈಡ್ ಏನಾಗಿದೆ, ಅವ್ರ ಲೆಂತ್ ಆಫ್ ದ ಎಡ್ಜ್ ಏನಿದೆ, ಸೇಮ್ ಬರುತ್ತೆ. ಆಯಿತಾ, ಸೊ ಇಟ್ ಈಸ್ ಎ 3-dimensional ಆಬ್ಜೆಕ್ಟ್. ಈಗ ಇದನ್ನು ನಾನು ಬೋರ್ಡ್ ಮೇಲೆ ಬರೆಯೋಕ್ಕಾಗಲ್ಲ, ಅದನ್ನೇ ನಾನು ಹೇಳ್ತಿದ್ದು. 2 dimensions ಬರಿಬೋದು ಕ್ಲೀನಾಗಿ, ಅಂದರೆ ಇದು ಸ್ಕ್ವೇರ್ ಶೇಪ್ ಇದೆ ಅಂತ ಬರಿಬೋದು. ಬಟ್ ಆದರೆ 3 dimension ನಾನು ಬರೆಯೋದಕ್ಕಾಗಲ್ಲ. ಅದಕ್ಕೇನು ಬೇಕು, 3-dimensional ವೀವ್ ಅಥವಾ 3-dimensional ಸ್ಪೇಸೇ ಬೇಕು ಬರೆಯೋದಕ್ಕೆ. ಬಟ್ ಸ್ಪೇಸಲ್ಲಿ ನಾನು ಏನೇ ಬರೋದ್ರು ಏನು ಕಾಣಲ್ಲ. ಸ್ಪೇಸಲ್ಲಿ ನಾನೇನು ಆಬ್ಜೆಕ್ಟನ್ನು ರಿಯಲ್ ಆಗಿ ತೋರಿಸ್ಬೋದೇ ಹೊರತು ನಾನು ಹಿಂಗೆ ಬರದೆ. ಈಗ ಕಾಣುತ್ತಾ, ಈಗ ಬರ್ದಪ್ಪ ನಾನಿಲ್ಲಿ ಕ್ಯೂಬ್ ಬರದೆ, ಕಾಣುತ್ತಾ ನಿಮಗೆ? ಇಲ್ಲ. ಆಯಿತಾ, ವಿ ನೀಡ್ ದ ಆಬ್ಜೆಕ್ಟ್, 3-dimensional ಆಬ್ಜೆಕ್ಟ್ ಓನ್ಲಿ ಇನ್ ಆರ್ಡರ್ ಟು ಶೋ ದಟ್ ಕ್ಯೂಬ್. ಎಸ್ ಆರ್ ನೋ? ಎಸ್, ಫೈನ್. ಸೊ ನೆಕ್ಸ್ಟ್ ಜಾಮೆಟ್ರಿಕಲ್ ಫಿಗರ್ ಯಾವುದು ಅಂತ ಹೇಳಿದ್ರೆ, ದಟ್ ಈಸ್ ಸಿಲಿಂಡರ್. ಯಾವುದದು? ಸಿಲಿಂಡರ್, or else we can call it as right circular cylinder. Cylinder ಅಥವಾ right circular cylinder. Right circular cylinder. ಸೊ ಈಗ ಸಿಲಿಂಡರ್ ಅಥವಾ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಅಲ್ಲಿ ಸೊ ನಾವೇನೇನನ್ನ ಫೈಂಡ್ ಔಟ್ ಮಾಡ್ಬೇಕು? ಈಗ ಮತ್ತೆ ನಾವು ಯಾವ್ಯಾವ ಕಾನ್ಸೆಪ್ಟ್ ಅನ್ನ ಫೈಂಡ್ ಔಟ್ ಮಾಡಬೇಕು? ಕರ್ವ್ಡ್ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್. ಓಕೆ, ಸೊ ಐ ವಿಲ್ ರೈಟ್ ಹಿಯರ್ ವಾಲ್ಯೂಮ್. ಫಸ್ಟು ಸಿಲಿಂಡರ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಸಿಂಪಲ್ ಆಗಿ ನಿಮಗೆ ಡಯಾಗ್ರಾಮ್ ಬರೀತೀನಿ. ಡಯಾಗ್ರಾಮ್ ಬರೆದ್ಬಿಟ್ಟು ನಾನು ನಿಮಗೆ ಅದರಲ್ಲಿ ನಮ್ಮ ಒಂದು ಮಾಡೆಲ್ ಇದೆ, ಆ ಮಾಡೆಲ್ನ ತೋರಿಸ್ತೀನಿ. ಆಯಿತಾ, ಸೊ ಡಯಾಗ್ರಾಮ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಸಿ ಹಿಯರ್, ಓಕೆ, can you find out the difference between these two? Yes, so this is what? Hollow cylinder. ಅಂದರೆ ಒಳಗಡೆ ಖಾಲಿ ಜಾಗ ಇದೆ, ಏನೂ ಇಲ್ಲ. ಆಯಿತಾ, ದಿಸ್ ಈಸ್ ಸಾಲಿಡ್ ಸಿಲಿಂಡರ್, ಅಂದರೆ ಫುಲ್ ಕಂಪ್ಲೀಟ್ ಏನಾಗಿರುತ್ತೆ, ಕವರ್ ಆಗಿರುತ್ತೆ. ಆಯಿತಾ, ಸೊ ನಾವೀಗ ಕರ್ವ್ಡ್ ಸರ್ಫೇಸ್ ಏರಿಯಾ ತಿಳ್ಕೊಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಗೋ ವಿತ್ ಹಾಲೋ ಸಿಲಿಂಡರ್. ಅಂದರೆ ಟೋಟಲ್ ಸಾಲಿಡ್ ಸಿಲಿಂಡರಲ್ಲೂ ತಿಳ್ಕೊಬೋದು, ಬಟ್ ಸಾಲಿಡ್ ಸಿಲಿಂಡರಲ್ಲಿ ನಿಮಗೆ ಅರ್ಥ ಮಾಡಿಸೋ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಬಹುದು. ಹಾಗಾಗಿ ನಾನು ಏನು ತೊಗೊಳ್ತೀನಿ, ಹಾಲೋ ಸಿಲಿಂಡರ್ನ ತೊಗೊಳ್ತೀನಿ. ಗೊತ್ತಾಗ್ತದೆಯಾ? ಓಕೆ, ಸೊ ನಾವು ಲೆಟ್ ಅಸ್ ಟೇಕ್ ದ ಹಾಲೋ ಸಿಲಿಂಡರ್. ಸಿ, ದಿಸ್ ಈಸ್ ದ ಹಾಲೋ ಸಿಲಿಂಡರ್.
ದಿಸ್ ಈಸ್ ಇನ್ ದ ಶೇಪ್ ಆಫ್ ವಾಟ್ ಸಿಲಿಂಡರ್. ಇದನ್ನ ಏನಂತ ಕರಿತೀವಿ ಹಾಲೋ ಸಿಲಿಂಡರ್. ಒಳಗಡೆ ಏನಿದೆ ಖಾಲಿ ಇದೆ ಆಯ್ತಾ. ಓಕೆ, ಸೊ ನಾವು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದರೆ ಯಾವುದನ್ನೆಲ್ಲ ಟಚ್ ಮಾಡ್ಬೋದು, ದ ಸೈಡ್ ಫೇಸ್. ಎಸ್ ಆರ್ ನೋ? ಈ ಸೈಡ್ ಫೇಸ್ ನೋಡಿ ಇಲ್ಲಿ ಏನೇನು ಕಾಣ್ತಿದೆ ಅದನ್ನೆಲ್ಲ ಏನು ಮಾಡ್ಬೋದು, ನಾನು ಟಚ್ ಮಾಡ್ಬೋದು. ಇದನ್ನ ನಾನು ಫೈಂಡ್ ಔಟ್ ಮಾಡಿದ್ರೆ ನನಗೇನು ಸಿಗುತ್ತೆ, ಕರ್ವ್ಡ್ ಸರ್ಫೇಸ್ ಏರಿಯಾ. ಸರ್ ಆಗಿದ್ರೆ ಹೇಗೆ ಇದನ್ನು ಫೈಂಡ್ ಔಟ್ ಮಾಡೋದು? ಓಕೆ, ಸೊ ಯಾಕಂದರೆ ಒಂದು ರೆಕ್ಟ್ಯಾಂಗಲ್ ಶೇಪು ಅಥವಾ ಸ್ಕ್ವೇರ್ ಶೇಪಲ್ಲಿ ಇದ್ದಿದ್ರೆ ಅದ್ರದ್ದು ಫಾರ್ಮುಲಾ ಗೊತ್ತು, ನಾವು ಫೈಂಡ್ ಔಟ್ ಮಾಡ್ಬೋದಿತ್ತು. ಬಟ್ ಇದನ್ನು ಹೇಗೆ ಫೈಂಡ್ ಔಟ್ ಮಾಡೋದು? ಸಿ, ಐ ಕ್ಯಾನ್ ಟಚ್ ದ ವಾಟ್ ಸರ್ಕ್ಯುಲರ್. ಈ ಸೈಡ್ ಸ್ಪೇಸ್ ಯಾವ ಥರ ಇದೆ, ಫುಲ್ ಟಚ್ ಮಾಡಿದ್ರೆ ನಾನು ಒಂದು ಸರ್ಕಲ್ನ ಹಿಂಗೆ ರೌಂಡ್ ಆಗ್ತಂಗೆ ಆಗುತ್ತೆ. ಎಸ್ ಆರ್ ನೋ? ಅಂದರೆ ನೋಡಿ ಈ ಸರ್ಕಲ್ನ ಹಿಂಗೆ ರೌಂಡ್ ಆಗ್ತಂಗೆ ಆಯಿತು ಆಯಿತಾ. ಸೊ ಇದು ಯಾವ ಶೇಪಲ್ಲಿದೆ, ಇದು ಸರ್ಕಲ್ ಶೇಪ್. ಈಗ ಇದ್ರಲ್ಲಿ ಫುಲ್ ಹಿಂಗೆ ನಾನು ಹಿಂಗೆ ಇಲ್ಲಿಂದ ಇಲ್ಲಿಗೆ ತನಕ ಓಡಾಡಿದ್ರೆ ಇದೇನಾಗುತ್ತೆ, ಇದು ದಿಸ್ ವಿಲ್ ಬಿಕಮ್ ದ ಸರ್ಕಂಫರೆನ್ಸ್. ಓಕೆ, ಸೊ ದೇರ್ ಫಾರ್ ಕರ್ವ್ಡ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು CSA ಆಫ್ ಸರ್ಕ್ಯುಲರ್ ಕೋನ್ ಇಸ್ ಈಕ್ವಲ್ ಟು ದಿಸ್ ಈಸ್ ಸರ್ಕಂಫರೆನ್ಸ್ ಇಂಟು ಓಕೆ. ನೋಡಿ ಈಗ ಇಲ್ಲಿ ಮಾತ್ರ ನಡೆದಾಡಿದ್ರೆ ಏನಾಗುತ್ತೆ, ಬರೀ ಸರ್ಕಂಫರೆನ್ಸ್ ಆಗುತ್ತೆ. ಬಟ್ ಇಲ್ಲಿ ಟಚ್ ಮಾಡಿ ಮತ್ತೆ ನೆಕ್ಸ್ಟ್ ಲೈನಲ್ಲಿ ಹೋದ್ರೆ ಸರ್ಕಂಫರೆನ್ಸ್ ಪ್ಲಸ್ ಸರ್ಕಂಫರೆನ್ಸ್, ಅದ್ರ ಪಕ್ಕದಲ್ಲಿ ಅದ್ರ ಹಿಂದ್ಗಡೆ ಹೋದ್ರೆ ಮತ್ತೊಂದು ಸರ್ಕಂಫರೆನ್ಸ್. ಎಸ್ ಆರ್ ನೋ? ಈಗ ಜಸ್ಟ್ ಇದರಲ್ಲಿ ಈ ತರ ಸರ್ಕ್ಯುಲರ್ ಕೋನ್ ಇದ್ದು ಈಗ ಜಸ್ಟ್ ಇದ್ರ ಮೇಲ್ಗಡೆ ಹಿಂಗೆ ನಾನು ಟಚ್ ಮಾಡಿದ್ರೆ ಅಥವಾ ಓಡಾಡಿದ್ರೆ ಇದೇನು ಬರೀ ಸರ್ಕಂಫರೆನ್ಸ್ 2πr ಆಯ್ತು. ಈಗ ಕೆಳಗಡೆ ಇನ್ನೊಂದು ಲೆಂತಲ್ಲಿ ಓಡಾಡಿದ್ರೆ, ಬಟ್ ಇದ್ರ ಕೆಳಗಡೆನೆ ಎಕ್ಸಾಕ್ಟ್ಲಿ ಜಸ್ಟ್ ನೆಕ್ಸ್ಟ್ ಟು ದಿಸ್ ಓಡಾಡಿದ್ರೆ ಮತ್ತೆ 2πr ಆಯ್ತು. ಈಗ ಇಲ್ಲಿಂದ ಇಲ್ಲಿ ತನಕ 1 ಸೆಂಟಿಮೀಟರ್ ತನಕ ಓಡಾಡಿದ್ರೆ 2πr ಮತ್ತೆ ಇಂಟು 1 ಆಯ್ತು. ಎಸ್ ಆರ್ ನೋ? ಅಂದ್ರೆ ಇಲ್ಲಿ ಓಡಾಡಿ ನೆಕ್ಸ್ಟ್ ಲೈನ್ ಈ ತರ ಓಡಾಡ್ ಫುಲ್ಲು ಇದ್ರಲ್ಲಿ ಒಂದು ಸ್ವಲ್ಪನೂ ಜಾಗ ಬಿಡಲ್ಲಪ್ಪ, ಅಷ್ಟು ನಾನು ಓಡಾಡ್ತೀನಿ ಅಂದ್ರೆ ಏನಾಯ್ತು, 2πr ಇಂಟು 1 ಸೆಂಟಿಮೀಟರ್ ಅಥವಾ 1 ಯೂನಿಟ್. ಈಗ ಮತ್ತೆ ಇನ್ನೊಂದು 1 ಯೂನಿಟ್ ತಗೊಳ್ಳೋಣ, ಅಂದ್ರೆ ಇದ್ರ ಕೆಳಗಡೆ ಮತ್ತೆ ಸುತ್ತು ಏನಾಯ್ತು, ಇದೇನಾಗುತ್ತೆ, ಇಲ್ಲಿಂದ ಇಲ್ಲಿಗೆ 2 ಆಗುತ್ತೆ, 2 ಯೂನಿಟ್ಸ್ ಆಗುತ್ತೆ ಅಂದ್ಕೊಳ್ಳೋಣ, 2 ಯೂನಿಟ್ಸ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟ್ ಇನ್ನೊಂದು 1 ಯೂನಿಟ್ ನ ಕೆಳಗಡೆ ಬಿಟ್ಟು ಮತ್ತೆ ಏನ್ ಮಾಡಿದೆ, ಇದ್ರ ನೆಕ್ಸ್ಟ್ ಲೈನ್ ಎಲ್ಲಿ ತನಕ ಬರ್ತಾ ಇದ್ದೀನಿ, 3 ಯೂನಿಟ್ಸ್ ತನಕ ಬರ್ತಾ ಇದ್ದೀನಿ. ಈಗ 3 ಯೂನಿಟ್ಸ್ ತನಕ ಬಂದ್ರೆ ಏನಾಗುತ್ತೆ, 2πr ಇಂಟು 3. 1 ಯೂನಿಟ್ ತನಕ ಬಂದ್ರೆ 2πr ಇಂಟು 1. 4 ಯೂನಿಟ್ ತನಕ ಬಂದ್ರೆ 2πr ಇಂಟು 4. ಆದ್ರೆ ಇದು 1 ಸೆಂಟಿಮೀಟರ್ ಇರುತ್ತೋ 1 ಮಿಲಿಮೀಟರ್ ಇರುತ್ತೋ 1 ಕಿಲೋಮೀಟರ್ ಇರುತ್ತೋ ಅಂತ ನಮಗೆ ಗೊತ್ತಿಲ್ಲ, 1 ಯೂನಿಟ್ ಅಂತ ಅನ್ಕೊಂತಿದ್ದೀನಿ. ಅರ್ಥ ಆಗ್ತಿದ್ಯಾ? ಆದ್ರೆ ಈ ಹೈಟ್ ನಮಗೆ ಕಂಪ್ಲೀಟ್ ಹೈಟ್ ಯಾವುದೇ ಸರ್ಕ್ಯುಲರ್ ಕೋನ್ ಇಂದು ಗೊತ್ತಿಲ್ಲದಲೇ ಇರೋದ್ರಿಂದ, ಅವ್ರು ಕೊಟ್ಟಿದ್ರೆ ಓಕೆ, ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲದಲೇ ಇರೋದ್ರಿಂದ, ಸೊ ಟೋಟಲ್ ಹೈಟ್ ನ ಜನರಲ್ ಆಗಿ ಏನಂತ ತಗೊಳ್ಳೋಣ, h ಅಂತ ತಗೊಳ್ಳೋಣ. ಅರ್ಥ ಆಗ್ತಿದ್ಯಾ? ಅವಾಗ ಏನಾಯ್ತು, ಇಲ್ಲೇನಾಯ್ತು, ಒಂದು ರೌಂಡಿಂಗ್ ಸುತ್ತದೆ, ನೆಕ್ಸ್ಟ್ ರೌಂಡ್ ಸುತ್ತದೆ, ಫುಲ್ ರೌಂಡ್ ಈ ತರ ಬಂದು ಫುಲ್ ಕಂಪ್ಲೀಟ್ ಸುತ್ತದಾಗ ಏನಾಯ್ತು, 2πr ಇಂಟು ಏನಾಗುತ್ತೆ, h, height of the cylinder. So therefore curved surface area of a cylinder is equal to circumference of the cylinder into height of the cylinder. ಏನಾಗುತ್ತೆ, height of the cylinder, which is nothing but circumference ಯಾವ shape ಅಲ್ಲಿ ಇದೆ, ಇದು circumference of a circle. ಹಾಗಾಗಿ what is the formula for circumference of a circle? 2πr ಓಕೆ ಇಂಟು ವಾಟ್ ಇಸ್ ದಿಸ್ ಹೈಟ್, ಏನಂತ ತಗೊಂಡಿದೀವಿ ಹೈಟ್ ನ, ಈ ಹೈಟ್ ನ h ಅಂತ ತಗೊಂಡಿದೀವಿ. ಹಾಗಾಗಿ 2πr ಇಂಟು h which gives you 2πrh. so this is the formula and unit will be square units. yes, ಸೆಂಟಿಮೀಟರ್ ಅಲ್ಲಿ ತಗೊಂಡ್ರೆ ಸೆಂಟಿಮೀಟರ್ ಸ್ಕ್ವೇರ್, ಕಿಲೋಮೀಟರ್ ಅಲ್ಲಿ ತಗೊಂಡ್ರೆ ಕಿಲೋಮೀಟರ್, ಮೀಟರ್ ಅಲ್ಲಿ ತಗೊಂಡ್ರೆ ಮೀಟರ್ ಸ್ಕ್ವೇರ್. ಅಂಡರ್ಸ್ಟೂಡ್? Now ಈಗ in order to understand the total surface area I need to take the model of solid cylinder. ಏನು ತಗೋಬೇಕು, ಸಾಲಿಡ್ ಸಿಲಿಂಡರ್. ಸೊ ನಮಗೆ ಗೊತ್ತಿದೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎನಿ ಜಾಮೆಟ್ರಿಕಲ್ ಫಿಗರ್ ಇಸ್ ಈಕ್ವಲ್ ಟು TSA ಇಸ್ ಈಕ್ವಲ್ ಟು ಕರ್ವ್ಡ್ ಸರ್ಫೇಸ್ ಏರಿಯಾ ಪ್ಲಸ್ ಅಪ್ಪರ್ ಏರಿಯಾ ಪ್ಲಸ್ ಲೋವರ್ ಬಾಟಮ್ ಅಥವಾ ಲೋವರ್ ಏರಿಯಾ. ಎಸ್ ಆರ್ ನೋ? ಎಸ್, ಆಲ್ರೆಡಿ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಸಿಲಿಂಡರ್ ತಿಳ್ಕೊಬಿಟ್ಟಿದೀವಿ. ಏನಾಗಿದೆ, 2πrh. ಆಮ್ ಐ ಕರೆಕ್ಟ್? ಎಸ್. ಪ್ಲಸ್ ಈಗ ಅಪ್ಪರ್ ಏರಿಯಾ ಯಾವ ತರ ಇದೆ, ಸರ್ಕಲ್. ಅಂದ್ರೆ ನೋಡಿ ಇದಕ್ಕೂ ಡಿಫ್ರೆನ್ಸ್, ಸೈಡ್ ಮಾತ್ರ ಟಚ್ ಮಾಡಿದ್ರೆ ಸರ್ಕಂಫರೆನ್ಸ್. ಈ ಏರಿಯಾ ತಗೊಂಡ್ರೆ ಏನಾಗುತ್ತೆ, ಕಂಪ್ಲೀಟ್ ಸಾಲಿಡ್ ಇರೋದ್ರಿಂದ ಈ ಕಂಪ್ಲೀಟ್ ಫೇಸ್ ಅನ್ನ ನಾನು ಏನ್ ಮಾಡ್ಬೋದು, ಟಚ್ ಮಾಡ್ಬೋದು. ದಿಸ್ ವಿಲ್ ಬಿಕಮ್ ದ ಏರಿಯಾ ಆಫ್ ದ ಸರ್ಕಲ್. ಸೊ ಹಾಗಾಗಿ ವಾಟ್ ಈಸ್ ದ ಏರಿಯಾ ಆಫ್ ದ ಸರ್ಕಲ್, πr square plus πr square. So that will gives you, see here, 2πrh plus 2πr square. ಹೌದಾ ಇಲ್ಲ? ಏನ್ ಕಾಮನ್ ಇದೆ ಎರಡರಲ್ಲೂ, 2πr ಕಾಮನ್. ಇಲ್ಲೇನು ಉಳ್ಕೊಳ್ತು, h ಉಳ್ಕೊಳ್ತು. ಆಯ್ತಾ?
ಸೊ ಹೆಚ್ ಉಳ್ಕೊಳ್ತು ಪ್ಲಸ್ ಇಲ್ಲೇನು ಉಳ್ಕೊಳ್ತು ಆರ್ ಉಳ್ಕೊಳ್ತು. ಸೊ ಆರ್ ಎಲ್ಸ್ ಐ ಕ್ಯಾನ್ ರೈಟ್ ಇಟ್ ಆಸ್ 2 pi r into r plus h. So since we are finding out the area, the unit will be square units. Yes. ಗೊತ್ತಾಯ್ತಾ? Yes or no? Yes. So now let us discuss with respect to the volume. Volume na discuss ಮಾಡುವಾಗ once again I cannot go for hollow cylinder, I have to go for solid cylinder. ಆಯ್ತಾ? ಸೊ hollow cylinder ಅಂದ್ರೆ solid cylinder ವಾಲ್ಯೂಮ್ ಅಂದ್ರೆ ಏನು ಅಂದ್ರೆ ಈ ಕಂಪ್ಲೀಟ್ ಇದ್ರ ಒಳಗಡೆ ನಾನು ಏನು ಹಾಕ್ಬೋದು, ಯಾವುದೋ ಒಂದು ನೀರನ್ನೋ ಅಥವಾ ಮಣ್ಣನ್ನೋ ಏನೋ ಒಂದು ಹಾಕ್ಬೋದು. ಅದ್ರ ಕಂಪ್ಲೀಟ್ ಇದು ಏನು ಕೆಪಾಸಿಟಿ ಇದೆ ಅಂತ ಕಂಡುಹಿಡಿತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ವಾಲ್ಯೂಮ್. ಈಗ ಮೇಲ್ಗಡೆ ಒಂದು ಪ್ಲೇಟ್ ಇಟ್ಟರೆ ಏನಾಗುತ್ತೆ ಮಕ್ಕಳೇ, pi r square. ಎಸ್ ಆರ್ ನೋ? ಅದ್ರ ಕೆಳಗಡೆ ಇನ್ನೊಂದು ಇಟ್ಟರೆ ಏನಾಗುತ್ತೆ, pi r square plus pi r square. ಕೆಳಗಡೆ ಇಟ್ಟರೆ pi r square plus pi r square plus pi r square. ಎಸ್ ಆರ್ ನೋ? ಆಯ್ತಾ? ಈಗ ನೋಡಿ, ಈಗ ಇದ್ರ ಕೆಳಗಡೆ ಇನ್ನೊಂದು ಪ್ಲೇಟ್ ಇಟ್ಟೆ ಏನಾಯ್ತು, pi r square. ಇಲ್ಲಿ ಕೆಳಗಡೆ ಇಟ್ಟಾಗ ಏನಾಯ್ತು, ಮತ್ತೆ pi r square. ಈಗ ನೆಕ್ಸ್ಟ್ ಏನಾಗುತ್ತೆ, ಮತ್ತೆ pi r square. ಸೊ ಮತ್ತೇನಾಗುತ್ತೆ, pi r square. ಅಂದ್ರೆ ಇದ್ರ ಕೆಳಗಡೆ ಇಡ್ತಾ ಹೋಗ್ತದೆ, ಅಂದ್ರೆ ಕಂಪ್ಲೀಟ್ ಆಗ್ತಾ ಹೋಗ್ತದೆ, ಒಂದಕ್ಕೊಂದು ಫಿಲ್ ಆಗ್ತಾ ಹೋಗ್ತದೆ. ಅದೇ ತಾನೇ ವಾಲ್ಯೂಮು. ಎಸ್ ಆರ್ ನೋ? ಸೊ ಈಗ ಅವೆಲ್ಲವನ್ನು ಆಡ್ ಮಾಡಿದ್ರೆ ನನಗೆ ಏನ್ ಬರ್ಬೋದು, pi r square plus pi r square plus pi r square ಅಂತ ಬರ್ಬೋದು. ಏನ್ ಕಾಮನ್ ಇದೆ, pi r square ಕಾಮನ್ ಇದೆ. ಅವಾಗ ಏನಾಗುತ್ತೆ, 1 plus 1 plus 1 plus 1 plus ಡಾಟ್ ಡಾಟ್ ಡಾಟ್. ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಪ್ಲೇಟ್ ಇಡ್ಬೋದು ಅನ್ನೋದು ನಮಗೆ ಗೊತ್ತಿಲ್ಲ, ಹೌದಾ ಇಲ್ಲ? ಆದ್ರೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಇಡ್ಬೋದು ಅಂದ್ರೆ ಇದರ ಹೈಟ್ ಎಷ್ಟಿದೆ ಅಷ್ಟು ಇಡ್ಬೋದು. ಡು ಯು ಅಗ್ರಿ? ಈಗ 10 ಸೆಂಟಿಮೀಟರ್ ಇದ್ರೆ 10 ಸೆಂಟಿ, ಇದೆಲ್ಲ ಒಂದೊಂದು mm ಇದೆ ಅಂತ ಅಂದ್ಕೊಳ್ಳೋಣ. ಏನು ಈ ಪ್ಲೇಟ್ ಎಷ್ಟಿದೆ, 1 mm. ಈ ಟೋಟಲ್ ಹೈಟ್ ಎಷ್ಟಿದೆ, 10 ಸೆಂಟಿಮೀಟರ್. 10 ಸೆಂಟಿಮೀಟರ್ ಅಂದ್ರೆ ಎಷ್ಟು mm ಆಗುತ್ತೆ, 100 mm ಆಗುತ್ತೆ. ಅಂದ್ರೆ ಎಷ್ಟು ಪ್ಲೇಟ್ ಇಡ್ಬೋದು ನಾನು, 100 ಪ್ಲೇಟ್. ಇದರ ಈ ಪ್ಲೇಟಿನ ಥಿಕ್ನೆಸ್ ಎಷ್ಟಿದೆ, 1 mm. ಒಂದ್ರ ಕೆಳಗೆ ಇಟ್ಕೊಂಡು ಹೋಗ್ತೀನಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಹೈಟ್ ಇದೆ ಅನ್ಕೊಳ್ಳೋಣ, 10 ಸೆಂಟಿಮೀಟರ್. 10 ಸೆಂಟಿಮೀಟರ್ ಇದ್ರೆ ಎಷ್ಟು ಪ್ಲೇಟ್ ಇಡ್ಬೋದು, 100 ಪ್ಲೇಟ್ಸ್ ಇಡ್ಬೋದು. ಎಸ್ ಆರ್ ನೋ? 100 ಪ್ಲೇಟ್ಸ್ ಇಟ್ಟಾಗ ಏನಾಗುತ್ತೆ, pi r square into 100. ಎಸ್ ಆರ್ ನೋ? ಯಾಕಂದ್ರೆ ಹೈಟ್ ಎಷ್ಟಿದೆ, 10 ಸೆಂಟಿಮೀಟರ್. 10 ಸೆಂಟಿಮೀಟರ್ ಅಂದ್ರೆ ಎಷ್ಟು mm, 100 mm. ಸೊ pi r square into 100 mm. ಹೌದಾ ಇಲ್ಲ? ಅಥವಾ pi r square into 10 ಸೆಂಟಿಮೀಟರ್. ಅಂಡರ್ಸ್ಟುಡ್? ಹಾಗಾಗಿ ಇಲ್ಲಿ ಎಷ್ಟಿರುತ್ತೆ ಅಂತ, ಇದಕ್ಕೇನೋ ನಾನು 10 ಅಂತ ತಗೊಂಡೆ, ಬಟ್ ಎಲ್ಲದಕ್ಕೂ 10 ಇರಬೇಕು ಅಂತ ರೂಲ್ಸ್ ಇಲ್ವಲ್ಲ. ಹಾಗಾಗಿ ನಮಗೆ ಅದು ಗೊತ್ತಿಲ್ಲದಲ್ಲೇ ಇರೋದ್ರಿಂದ ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ವಾಟ್, ಹೆಚ್. ಅವಾಗ ಏನಾಗುತ್ತೆ, ವಾಲ್ಯೂಮ್ ಇಸ್ ಈಕ್ವಲ್ ಟು ಏರಿಯಾ, ದಟ್ ಈಸ್ ಏರಿಯಾ ಇಂಟು ಏರಿಯಾ ಆಫ್ ಅಪ್ಪರ್ ಫೇಸ್ ಆರ್ ಅಪ್ಪರ್ ಸರ್ಫೇಸ್ ಆರ್ ಲೋವರ್ ಸರ್ಫೇಸ್ ಇಂಟು ಹೈಟ್ ಅಂತ ತಗೋಬಹುದು. ಹೌದಾ ಇಲ್ಲ? ಏರಿಯಾ ಆಫ್ ದ ಅಪ್ಪರ್ ಸರ್ಫೇಸ್ ಆರ್ ಲೋವರ್ ಸರ್ಫೇಸ್. ಆರ್ ಎರಡು ಅಲ್ಲ, ಅಪ್ಪರ್ ಸರ್ಫೇಸ್ ಅಂಡ್ ಲೋವರ್ ಸರ್ಫೇಸ್ ಅಲ್ಲ. ಯಾಕಂದ್ರೆ ಇಲ್ಲಿಂದ ಪ್ಲೇಟ್ ಇಟ್ಕೊ ಬಂದ್ರೆ ಕೊನೆ ಪ್ಲೇಟು ಇದರಲ್ಲೇ ಆಡಪ್ ಆಗೋಗುತ್ತೆ. ಎಸ್ ಆರ್ ನೋ? ಹಾಗಾಗಿ ಏರಿಯಾ ಇಂಟು ಹೈಟ್. ಏರಿಯಾ ಆಫ್ ವಾಟ್, ಏರಿಯಾ ಆಫ್ ದ ಸರ್ಕಲ್, ವಿಚ್ ಇಸ್ ನಥಿಂಗ್ ಬಟ್ ವಾಟ್, area of the circle is nothing but what, pi r square into height is h. So that is equal to pi r square h. See here what it is, cubic units. ಆಯ್ತಾ? cubic units. ನೋಡಿ ಯಾಕೆ ಕ್ಯೂಬಿಕ್ ಯೂನಿಟ್ಸ್ ಅಂದ್ರೆ, ನೋಡಿ r into r ಅಂದ್ರೆ r square. ಮೀಟರ್ ಅಲ್ಲಿ ಬರುತ್ತೆ, ಸೆಂಟಿಮೀಟರ್ ಸ್ಕ್ವೇರ್. ಹೆಚ್ಚು ಯಾವ್ದ್ರಲ್ಲಿ ತಗೋಬೇಕು, ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಎಸ್ ಆರ್ ನೋ? ನೋಡಿ ಇಲ್ಲಿ r ಇಂಟು r ಅಂದ್ರೆ r ಸ್ಕ್ವೇರ್ ಆಗುತ್ತೆ. ಇಲ್ಲೇನಿದೆ, ಪ್ಲಸ್ ಇದೆ, ಮಲ್ಟಿಪ್ಲಿಕೇಶನ್ ಇಲ್ಲ. r ಇಂಟು h ಅಂದ್ರೆ ಮತ್ತೆ ಮೀಟರ್ ಇಂಟು ಮೀಟರ್ ಸ್ಕ್ವೇರ್ ಆಗುತ್ತೆ. ಕ್ಯಾನ್ ಯು ಮೇಕ್ ಔಟ್ ದ ಡಿಫರೆನ್ಸ್? Yes. So these are the what, curved surface area, total surface area and volume of the cylinder. Understood? Yes, sir. So if you understood, we can go for the cone. Next geometrical figure ಏನಿದೆ, cone ಇದೆ. cone ಗೆ ನಾವು ಹೋಗೋಣ. Yes, sir. Are you ready? Yes, fine. So next geometrical figure is cone or right circular cone. So it is somewhat challenging to make you to understand the cone concept. ಆಯ್ತಾ? ಯಾಕೆ ಅಂತ ಹೇಳಿದ್ರೆ ಅದನ್ನ ಸಿಂಪಲ್ ಆಗಿ ತಗೊಂಡು ನಾನು ಫಾರ್ಮುಲಾ ಹಾಕೋದು ಈಸಿ, ಬಟ್ ಅರ್ಥ ಮಾಡಿಸೋ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ. ಓಕೆ, ಸೊ ಐ ವಿಲ್ ಫಸ್ಟ್ ನಾನೇನು ಮಾಡ್ತೀನಿ, ಏನು ಚಾಲೆಂಜಿಂಗ್ ಆಗಿರ್ಬೋದು, ಏನು ಕನ್ಫ್ಯೂಸಿಂಗ್ ಆಗ್ಬೋದು ಅದನ್ನು ನಿಮಗೆ ಡಿರೈವ್ ಮಾಡಿಕೊಡ್ತೀನಿ. ಅದಾದಮೇಲೆ ಅದರಲ್ಲಿ ತಪ್ಪಿದೆ ಅನ್ಸಿದ್ರೆ ಮತ್ತೆ ಅದನ್ನು ಸರಿ ಮಾಡಿಕೊಡ್ತೀನಿ. ಸರಿನಾ? Okay, fine. So ಈಗ now let us take the cone.
cone or right circular cone. Right circular cone. Okay, fine. So let me draw that diagram. No need to worry about these derivations and all. Okay, so derivations ಯಾವುದನ್ನು ನಿಮಗೆ ಕೇಳಲ್ಲ, ಬಟ್ ಹೇಗೆ ಬಂತು ಅನ್ನೋದು ನೀವು ತಿಳ್ಕೊಂಡಿರಬೇಕು. ಇಲ್ಲ ಅಂತ ಹೇಳಿದ್ರೆ ಕ್ವಶನ್ ಕೊಟ್ಟಾಗ ಫಾರ್ಮುಲಾನ ಅಪ್ಲೈ ಮಾಡೋಕ್ಕಾಗಲ್ಲ. ಆಯಿತಾ, ಕ್ವಶನನ್ನು ಅನಲೈಸ್ ಮಾಡಿ ಸಾಲ್ವ್ ಮಾಡೋದಕ್ಕಾಗಲ್ಲ. ಯಾರು ಡೈರೆಕ್ಟಾಗಿ ಒಂದು ಕೋನ್ ಒಂದು ಸಿಲಿಂಡರ್ ಕೊಟ್ಬಿಟ್ಟು ಹೈಟ್ ಕೊಟ್ಟಿರ್ತಾರೆ, ರೇಡಿಯಸ್ ಕೊಟ್ಟಿರ್ತಾರೆ, ಫೈಂಡ್ ಔಟ್ ಮಾಡಿ ಅಂತ ಕೊಡಲ್ಲ. ಹೆಂಗೆ ಕೊಟ್ಟಿರ್ತಾರೆ? ಸೊ ನಿಮಗೆ ಅನಾಲಿಟಿಕಲಿ ಕೊಟ್ಟಿರ್ತಾರೆ. ಆಯಿತಾ, ಥಿಯರಿಟಿಕಲಿ ಏನೋ ಸೆಂಟೆನ್ಸ್ ವೈಸು ಕ್ವಶನ್ ಕೊಟ್ಟಿರ್ತಾರೆ. ಅದನ್ನು ನೀವು ಯಾವುದು ಕನ್ವರ್ಟ್ ಮಾಡ್ಕೋಬೇಕು? ಡಯಾಗ್ರಾಮಿಗೆ ಕನ್ವರ್ಟ್ ಮಾಡಬೇಕು. ಆಯಿತಾ, ಒಂದು ಕಡೆಯಲ್ಲಿರ್ತಾನೆ ಕೋನ್ ಮೇಲೆ ಸಿಲಿಂಡರ್ ನಿಂತಿರುತ್ತೆ, ಅಥವಾ ಸಿಲಿಂಡರ್ ಮೇಲೆ ಕೋನ್ ನಿಂತಿರುತ್ತೆ, ಒಂದು ಕ್ಯೂಬ್ ಮೇಲೆ ಕ್ಯೂಬಾಯ್ಡ್ ನಿಂತಿರುತ್ತೆ. ಆಯಿತಾ, ಈ ಥರ ಎಲ್ಲ ಕೊಟ್ಟಿರ್ತಾರೆ. ಆ ಕೊಟ್ಟಾಗ ನೀವು ಅದನ್ನು ಅನಲೈಸ್ ಮಾಡಬೇಕು ಅಂದರೆ ಲೆಂತ್ ಯಾವುದು, ಬ್ರೆಡ್ತ್ ಯಾವುದು, ಇದ್ರ ಲೆಂತ್ ಯಾವುದು, ಅದ್ರ ಲೆಂತ್ ಯಾವುದು, ಇದನ್ನು ಎ ಅಂತ ತೊಗೊಳ್ತೀವಿ, ಅದಕ್ಕೂ ಇದಕ್ಕೂ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ. ಅಂದರೆ ಕ್ಯೂಬಿಗೂ ಕ್ಯೂಬಾಯ್ಡಿಗೂ ವ್ಯಾಲ್ಯೂಸ್ ಚೇಂಜ್ ಆಗ್ಬೋದು. ಇದನ್ನೆಲ್ಲ ಅನಲೈಸ್ ಗೊತ್ತಾಗೋದು ಯಾವಾಗ? ಈ ಥರ ಡಿರೈವೇಷನ್ಸನ್ನು ತಿಳ್ಕೊಂಡಾಗ. ಗೊತ್ತಾಗ್ತಿದೆಯಲ್ಲ? ಎಸ್. ಸೊ ನಾವು ರೈಟ್ ಸರ್ಕ್ಯುಲರ್ ಕೋನ್, ಲೆಟ್ ಮಿ ಡ್ರಾ ದ ಡಯಾಗ್ರಾಮ್. ದ ಡಯಾಗ್ರಾಮ್ ವಿಲ್ ಬಿ ಲೈಕ್ ದಿಸ್. ಬರ್ತ್ಡೇ ಟೋಪಿ, ಆಯ್ತಾ, ಬರ್ಡೇಗೆ ಟೋಪಿ ಇಟ್ಕೊಳ್ತಿರಲ್ಲ, ಕೇಕ್ ಕಟ್ ಮಾಡುವಾಗ, ದಟ್ ಈಸ್ ನಥಿಂಗ್ ಬಟ್ ವಾಟ್? ರೈಟ್ ಸರ್ಕ್ಯುಲರ್ ಕೋನ್. ಓಕೆ, ಫೈನ್. ಸೊ ಫಸ್ಟ್ ಇದನ್ನು ಬರ್ಕೊಂಡಾಗ ಇದರಲ್ಲಿ ಏನೆಲ್ಲ ಡೈಮೆನ್ಷನ್ಸ್ ಬರುತ್ತೆ, ಏನೆಲ್ಲ ವ್ಯಾಲ್ಯೂಸ್ಗಳು ಬರುತ್ತೆ ಅಂತ ನೋಡೋಣ. ಸಿ ಹಿಯರ್, ನನಗೇನೆಲ್ಲ ವ್ಯಾಲ್ಯೂಸ್ ಬೇಕು ಅಂದರೆ, ಸಿ ಹಿಯರ್ ಐ ಕ್ಯಾನ್ ಡ್ರಾ ದ ಪರ್ಪೆಂಡಿಕ್ಯುಲರ್ ಲೈನ್ ಟು ಹಿಯರ್. ಓಕೆ, ದಿಸ್ ಈಸ್ ಕಾಲ್ಡ್ ಆಸ್ ಹೈಟ್ ಆಫ್ ದ ಸಿಲಿಂಡರ್. ಏನಂತ ಕರಿತೀವಿ? ಹೈಟ್. ಇಟ್ ಈಸ್ ಡಿನೋಟೆಡ್ ಬೈ ಹೆಚ್. ಆಯ್ತಾ? ಸೊ ಇಲ್ಲಿಂದ ಈ ಜಾಗದಿಂದ ಅಂದರೆ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ದ ಕೋನ್. ಓಕೆ, ಸೊ ದಿಸ್ ಈಸ್ ದ ಕೋನ್, ದಿಸ್ ಈಸ್ ದ ವಾಟ್ ದ ಮಾಡೆಲ್ ಆಫ್ ದ ಕೋನ್. ಆಯ್ತಾ, ಕೋನ್ ಅಂತ ತಗೊಂಡಾಗ್ಲೂ ನಿಮಗೆ ಎರಡು ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ಒಂದು ಹಾಲೋ ಕೋನ್ ಅಥವಾ ಇನ್ನೊಂದು ಸಾಲಿಡ್ ಕೋನ್. ಇನ್ನೊಂದು ಏನಿದೆ? ಸಾಲಿಡ್ ಕೋನ್. ಕೆನ್ ಮೇಕ್ ಔಟ್ ದ ಡಿಫ್ರೆನ್ಸ್ ಎರಡಕ್ಕೂ? ಆಯ್ತಾ, ಸೊ ಒಂದು ಹಾಲೋ ಕೋನ್ ಇದೆ, ಇನ್ನೊಂದು ಸಾಲಿಡ್ ಕೋನ್. ಹಾಲೋ ಕೋನಲ್ಲಿ ನಾನು ಏನು ಟಚ್ ಮಾಡ್ಬೋದು? ಬರೀ ಸೈಡ್ ಫೇಸಸ್ ಮಾತ್ರ ಮಾಡ್ಬೋದು. ಕರ್ಡ್ ಸರ್ಫೇಸ್ ಏರಿಯಾ ಇದರಲ್ಲಿ ಕಂಡುಹಿಡ್ಕೋಬೋದು. ಆಯ್ತಾ, ಇದರಲ್ಲಿ ಏನು ಟಚ್ ಮಾಡ್ಬೋದು? ಈ ಸೈಡ್ ಫೇಸು ಮತ್ತು ಬಾಟಮ್ ಫೇಸ್ನ ಟಚ್ ಮಾಡ್ಬೋದು. ಇದರಲ್ಲಿ ಟೋಟಲ್ ಸರ್ಫೇಸ್ ಏರಿಯಾನ ಕಂಡುಹಿಡ್ಕೋಬೋದು. ಜೊತೆಗೆ ಇದ್ರ ಒಳಗೆ ಏನಾರು ತುಂಬಿದ್ರೆ ನಾನೇನು ಕಂಡುಹಿಡಿಬೋದು? ವಾಲ್ಯೂಮ್ ಕಂಡುಹಿಡ್ಬೋದು. ಇದರಲ್ಲಾದರೆ ಹಂಗೆ ವಾಲ್ಯೂಮ್ನು ಕಂಡುಹಿಡ್ಕೋಬೋದು. ಎಸ್ ಆರ್ ನೋ? ಯಾಕಂದರೆ ತುಂಬಕ್ಕಾಗಲ್ಲ ಏನನ್ನು ಇದರೊಳಗೆ. ಹೌದಾ ಇಲ್ಲ? ಸಾಲಿಡ್ ಕೋನ್. ಸೊ ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ವಾಟ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಕೋನ್. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಫೈನ್. ಸೊ ನಾವು ಹಿಯರ್ ದಿಸ್ ಈಸ್ ದ ಸೆಂಟರ್ ಪಾಯಿಂಟ್. ಓಕೆ, ಈ ಪಾಯಿಂಟ್ ಇಂದ ಇಲ್ಲಿವರೆಗೂ ಬರೋದನ್ನ ಏನಂತ ತೊಗೊಳ್ತೀವಿ? ಸಿ, ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಸರ್ಕಲ್. ಈ ಸೆಂಟರ್ ಪಾಯಿಂಟ್ ಇಂದ ಇಲ್ಲಿಗೆ ಏನಾಗುತ್ತೆ? ಎಸ್, ದಟ್ ಈಸ್ ರೇಡಿಯಸ್ ಆರ್. ಐ ವಿಲ್ ಟೇಕ್ ಇಟ್ ಇನ್ ಟರ್ಮ್ಸ್ ಆಫ್ ವಾಟ್? ಆರ್. ಗೊತ್ತಾಯ್ತಾ? ನಾವು ಇಲ್ಲಿ ಏನೋ ಒಂದಿದೆ ನೋಡಿ, ಇಲ್ಲಿ ಇದು ಹೈಟ್ ಆಯಿತು. ಈ ಸೈಡ್ ಹೈಟ್ ಇದೆಯಲ್ಲ, ಇದನ್ನ ಏನಂತ ಕರಿತೀವಿ? ಸ್ಲ್ಯಾಂಟ್ ಆಗಿದೆ. ಏನಾಗಿದೆ? ಸ್ವಲ್ಪ ಬೆಂಡ್ ಆಗ್ಬಿಟ್ಟಿದೆ. ಅದನ್ನು ನಾವೇನಂತ ತಗೊಳ್ತೀವಿ? ಸ್ಲ್ಯಾಂಟ್ ಹೈಟ್. ಅದನ್ನು ಯಾವುದ್ರಲ್ಲಿ ತಗೋಬೇಕು? ಎಲ್ ಅಂತ ತಗೋಬೇಕು. ಆಯ್ತು. ನಾವು ಫಸ್ಟ್ ಒನ್ ಈಸ್ ವಾಟ್? ಕರ್ವ್ಡ್ ಸರ್ಫೇಸ್ ಏರಿಯಾ. ಓಕೆ, ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು ಸೈಡ್ ಫೇಸ್. ಈ ಸೈಡ್ ಫೇಸ್ ತಿಳ್ಕೊಬೇಕು ಅಂತ ಹೇಳಿದ್ರೆ ಫಸ್ಟು ಗಿವ್ ಮಿ ಒಂದು ಪೇಪರ್ ಯಾವ್ದಾರು ಒಂದು ಪೇಪರ್ ಕೊಡಿ. ಜಸ್ಟ್ ಒಂದು ವೇಸ್ಟ್ ಪೇಪರ್ ಕೊಡಿ ಸಾಕು. ಸಿ, ದಿಸ್ ಈಸ್ ದ ಪೇಪರ್. ಇದನ್ನು ನಾನು ಸರ್ಕ್ಯುಲರ್ ಕೋನ್ ಆಗಿ ನಾನೇನು ಮಾಡ್ತೀನಿ? ಕನ್ವರ್ಟ್ ಮಾಡ್ತೀನಿ. ಆಯಿತಾ? ಸೊ ಕನ್ವರ್ಟ್ ಮಾಡಿಬಿಟ್ಟು ಚರ್ಮುರಿ ಪೇಪರ್, ಇದನ್ನು ರೈಟ್ ಸರ್ಕಲ್ ಕೋನ್ ಅಂತ ಕರೆಯೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಬಾಟಮ್ ಸರ್ಫೇಸ್ ಸರ್ಕಲ್ ಇಲ್ಲ. ಹಾಗಾಗಿ ಸಿಂಪಲ್ ಆಗಿ ಸರ್ಕಲ್ ಆಗಿ ನಾನೇನು ಮಾಡ್ತೀನಿ? ಕನ್ವರ್ಟ್ ಮಾಡ್ಕೊಳ್ತೀನಿ. ಆಯಿತಾ? ಈಗ ದಿಸ್ ಈಸ್ ದ, ಇದು ಒಂದು ಕೋನು, ಸಿಂಪಲ್ ಕೋನು. ಆಯಿತಾ? ಹಾಲೋ ಕೋನು. ಈ ಹಾಲೋ ಕೋನ್ ನಾನು ಮಾಡಿದಾಗ ಸಿ ಹಿಯರ್, ಇದನ್ನು ಕರ್ವ್ಡ್ ಸರ್ಫೇಸ್ ಏರಿಯಾನ ನಾನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ, ಸಿ ಈ ಫೇಸನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನಾನೇನು ಮಾಡ್ತೀನಿ? ಇದನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡಿದಾಗ ಹೇಗೆ ಬಂತು? ಈ ಥರ ಬಂತು, ಈ ಶೇಪಲ್ಲಿ ಬಂತು. ಎಸ್ ಆರ್ ನೋ? ಈಗ ಇಲ್ಲಿಂದ ಇಲ್ಲಿ ಹಿಂಗೆ ಇಟ್ಕೊಂಡಾಗ, ಹಿಂಗೆ ಹಿಂಗೆ ನಾನು ಕೋನ್ ಮಾಡಿದಾಗ ಈ ಥರ ಇದೆ. ಇದನ್ನು ಓಪನ್ ಮಾಡಿದಾಗ ಹೇಗೆ ಬರುತ್ತೆ? ಈ ಥರ ನೋಡಿ. ಆ ಸರ್ಕಲ್ ಫೇಸ್ ಹೇಗೆ ಬರುತ್ತೆ? ಒಂಥರ ಸೆಕ್ಟರ್ ಬಂದಂಗೆ ಬರುತ್ತೆ. ಇದು ಸೆಕ್ಟರ್ ಆರ್ಕ್ ಬಂದಂಗೆ ಬರುತ್ತೆ. ಸರ್ಕಲಿನ ಆರ್ಕ್ ಬಂದಂಗೆ ಬರುತ್ತೆ. ಒಪ್ಕೊಳ್ತೀರಾ? ಅಂದರೆ ಈಗ ಇದನ್ನ ಓಪನ್ ಮಾಡಿದ್ರೆ ನನಗೆ ಈ ಥರ ಬರ್ಬೋದಾ? ಈ ಥರ ಬರ್ಬೋದಾ? ಅಂದರೆ ಹಿಂಗೆ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ, ಈ ಥರ ಬರ್ತಿದ್ಯಾ? ಎಸ್ ಆರ್ ನೋ? ಹೌದಾ ಇಲ್ಲ? ಎಸ್, ಫೈನ್. ಸೊ ಈಗ ಇದನ್ನೇನಂತ ಕರಿತೀವಿ? ಸ್ಲ್ಯಾಂಟ್ ಹೈಟ್. ಇದೇನಿದು? ಸ್ಲ್ಯಾಂಟ್ ಹೈಟ್. ಎಸ್ ಆರ್ ನೋ? ಇದೇನಿದು ಟೋಟಲ್? ಇದೇನಿದು? ದಿಸ್ ಈಸ್ ಈ ಥರ ಇತ್ತು ತಾನೆ ಮುಂಚೆ?
ಇದು ಇದು ಈ ತರ ಇತ್ತು ತಾನೆ, ಇದು ಇದೇನಿದೆ, ಇದು ಸರ್ಕಂಫರೆನ್ಸ್ ಆಗಿದ್ರೆ ಇದೇನಾಗುತ್ತೆ, ಇದೇನಾಗುತ್ತೆ 2πr ಆಗುತ್ತಾ? ಯಾಕೆ ರೇಡಿಯಸ್ ನ r ಅಂತ ತಗೊಂಡಿದೀವಿ, ಹಾಗಾಗಿ 2πr ಆಗುತ್ತಾ, ಒಪ್ಕೊಳ್ತೀರಾ? ಇದನ್ನ ನಾನೇನ್ ಮಾಡ್ತೀನಿ, ಈಗ ಬಹಳ ಸಣ್ಣ ಪಾರ್ಟ್ ಆಗಿ ನಾನೇನ್ ಮಾಡ್ತೀನಿ, ಕಟ್ ಮಾಡ್ತಾ ಹೋಗ್ತೀನಿ. ಏನಂತ ಕಟ್ ಮಾಡ್ತೀನಿ, ಈ ತರ ಕಟ್ ಮಾಡ್ತಾ ಹೋಗ್ತೀನಿ. ಈಗ ಇದ್ರ ಟೋಟಲ್ ಏರಿಯಾ ಕಂಡು ಹಿಡ್ಕೊಂಡ್ರೆ ನಾನೇನ್ ಕಂಡು ಹಿಡ್ಕೊಂಡಂಗೆ, ಕರ್ವ್ಡ್ ಸರ್ಫೇಸ್ ಏರಿಯಾ ಕಂಡು ಹಿಡ್ಕೊಂಡಂಗೆ, ಒಪ್ಕೊಳ್ತೀರಾ? ಯಾಕಂದ್ರೆ ಕರ್ವ್ಡ್ ಹಿಂಗಿತ್ತು ಕೋನು, ಹಿಂಗಿದ್ದನ್ನ ನಾನೇನು ಓಪನ್ ಮಾಡಿದೀನಿ, ಈ ಸೈಡ್ ಫೇಸ್ ಟಚ್ ಮಾಡೋದು ಒಂದೇ, ಇಲ್ಲಿ ಇದನ್ನ ಟಚ್ ಮಾಡೋದು ಒಂದೇ, ಒಪ್ಕೊಳ್ತೀರಾ? ಎಸ್. ಸೊ ಈಗ ನಾವು ಇದು ಯಾವ ಶೇಪಲ್ಲಿ ಇದೆ ನೋಡಿ, ಪ್ರತಿಯೊಂದು ಈ ತರ ಕೋನನ್ನ ಹಿಂಗೆ ತೆಗೆದ್ರೆ ಇದು ಒಂದು ಸಣ್ಣದನ್ನ ತಗೊಳ್ತೀನಿ. ಸಣ್ಣದನ್ನ ತಗೊಂಡಾಗ ಯಾವ ಶೇಪ್ ಬರುತ್ತೆ ನೋಡಿ, ಈ ತರ ಬಂದು ಈ ತರ ಬರುತ್ತಾ? ಯಾವ ಶೇಪ್ ಬರುತ್ತೆ ಇದು? ಯಾವ ಶೇಪ್ ಇದೆ ಇದು? ಮೈನರ್ ಸೆಕ್ಟರ್ ಅಲ್ಲಿ. ಇದು ಯಾವ ಶೇಪ್ ಅಲ್ಲಿ ಇದೆ? ಟ್ರಯಾಂಗಲ್. ರೈಟ್ ಆಂಗಲ್ ಟ್ರಯಾಂಗಲ್ ಬೇಡ ನಮಗೆ, ಯಾಕೆ ಇಲ್ಲಿ 90 ಡಿಗ್ರಿ ಇದೆಯಲ್ವಾ, ನನಗೆ ಗೊತ್ತಿದೆ ನಮಗೆ? ಇಲ್ಲ. ಯಾವ ಶೇಪ್ ಅಲ್ಲಿ ಇದೆ ಇದು? ಇದೇನಿದು? ಎಲ್. ಇದೇನಿದು? ಎಲ್ಲೆ. ಹೌದಾ ಇಲ್ಲ? ಇದು ಎಲ್ಲಾದ್ರೆ ಇದೇನಿದು? ಅದು ಎಲ್ಲೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಸೊ ಇದನ್ನ ನಾನು ಏನಂತ ತಗೊಳ್ತೀನಿ, ಬೇಸ್ 1 ಅಂತ ತಗೊಳ್ತೀನಿ. ಏನಂತ ತಗೊಳ್ತೀನಿ? ಬೇಸ್ 1. ಯಾಕಂದ್ರೆ ಇದ್ರ ಲೆಂತ್ ಎಷ್ಟು ಅಂತ ಗೊತ್ತಿಲ್ಲ. ನಾನೇನು 1 mm ಅಲ್ಲಿ ಕಟ್ ಮಾಡಿದ್ದೀನೋ 2 mm ಅಲ್ಲಿ ಕಟ್ ಮಾಡಿದ್ದೀನೋ ಹೇಳಿಲ್ಲ ನಿಮಗೆ. ಹೇಳಿದ್ದೀನ ನಾನು? ಇಲ್ಲ. ಸೊ ಹಾಗಾಗಿ ಇದನ್ನೇನಂತ ತಗೊಳ್ಳೋಣ, ಬೇಸ್ 1. ಇದೇನಾಗುತ್ತೆ? ಬೇಸ್ 2. ಇದೇನಾಗುತ್ತೆ? ಬೇಸ್ 3. ಇದೇನಾಗುತ್ತೆ? ಬೇಸ್ 4. ಹಾಗಿದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ ನಮಗೇನಾಗುತ್ತೆ? ಕರ್ವ್ಡ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು ಏರಿಯಾ ಆಫ್ ಆಲ್ ದೀಸ್ ಟ್ರಯಾಂಗಲ್ಸ್. ಡು ಯು ಅಗ್ರಿ? Yes or no? Yes, sir. So curved surface area is equal to area of all triangles. All triangles. ಆಯ್ತಾ? ಅದನ್ನ ಎಲ್ಲಿ ಮಾರ್ಕ್ ಮಾಡಿರ್ತೀನಿ? ಇಲ್ಲಿ ಮಾರ್ಕ್ ಮಾಡಿರ್ತೀನಿ. ಅದರಲ್ಲಿ ಬರುವಂತಹ ಕಟ್ ಮಾಡಿರುವಂತಹ ಎಲ್ಲಾ ಟ್ರಯಾಂಗಲ್ಸ್ ಅನ್ನ ಕೂಡಿಸಿದ್ರೆ ನನಗೇನ್ ಸಿಗುತ್ತೆ? ಕರ್ವ್ಡ್ ಸರ್ಫೇಸ್ ಏರಿಯಾ ಸಿಗುತ್ತೆ. ಸೊ ಏರಿಯಾ ಆಫ್ ಆಲ್ ಟ್ರಯಾಂಗಲ್ಸ್ ಅನ್ನ ಮೊದಲನೇ ಟ್ರಯಾಂಗಲ್ ನಾನು ಏನಂತ ತಗೊಳ್ತೀನಿ? A1, ಎರಡನೇದನ್ನ A2, ಇದನ್ನ A3, ಇಲ್ಲಿ ಎಷ್ಟೋ ಇದೆ ನನಗೆ ಗೊತ್ತಿಲ್ಲ, AN. AP. ಆಯ್ತಾ? AP ಅಪ್ಲೈ ಮಾಡಲ್ಲ, ಜಸ್ಟ್ ಹೇಳ್ತಾ ಇರೋದು. ಅಂದ್ರೆ ಎಷ್ಟು ನಂಬರ್ ಆಫ್ ಇದೇನು ಟ್ರಯಾಂಗಲ್ಸ್ ಕಟ್ ಮಾಡಿದೀನಿ ಅನ್ನೋದು ನನಗೆ ಗೊತ್ತಿಲ್ಲ, ಹಾಗಾಗಿ n ನಂಬರ್ ಆಫ್ ಟ್ರಯಾಂಗಲ್ಸ್. ಹಾಗಾಗಿ ನಾನು ಏನ್ ಮಾಡ್ತೀನಿ? AN ಅಂತ ತಗೊಳ್ತೀನಿ. ಆಯ್ತಾ? ಟ್ರೈ ಟು ಅಂಡರ್ಸ್ಟ್ಯಾಂಡ್. B1 ಅಂದ್ರೇನು? ಈ ಲೆಂತ್. B2 ಅಂದ್ರೇನು? ಈ ಲೆಂತ್. B3 ಅಂದ್ರೇನು? ಈ ಲೆಂತ್. ಈ ಕೊನೆದೇನಿದೆ? BN. ಡು ಯು ಅಗ್ರಿ? ಓಕೆ, ಫೈನ್. ಸೊ ದಟ್ ಈಸ್ ಈಕ್ವಲ್ ಟು A1 ಪ್ಲಸ್ A2 ಪ್ಲಸ್ A3 ಪ್ಲಸ್ ಡಾಟ್ 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 AN. ಸೊ A1 ಇಂದು ಯಾವ ಶೇಪ್ ಅಲ್ಲಿ ಇದೆ? ಟ್ರಯಾಂಗಲ್ ಶೇಪ್ ಅಲ್ಲಿ ಇದೆ. ಸೊ ಟ್ರಯಾಂಗಲ್ ಶೇಪ್ ಇರೋದ್ರಿಂದ ವಾಟ್ ಇಸ್ ದ ಏರಿಯಾ ಆಫ್ ದ ಟ್ರಯಾಂಗಲ್? ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹಾಫ್ ಇಂಟು ಬೇಸ್ ಏನು ಮಕ್ಕಳಲ್ಲಿ? B1 ಇಂಟು ಹೈಟ್ ಏನಿದೆ? L. ವೆರಿ ಗುಡ್. ಏನಿದೆ? L ಪ್ಲಸ್ ಹಾಫ್ ಇಂಟು B2 ಇಂಟು L. ಕರೆಕ್ಟಾ? ಇದೇ ರೀತಿ ಡಾಟ್ 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 ಹಾಫ್ ಇಂಟು BN ಇಂಟು L. ಡು ಯು ಅಗ್ರಿ? L ಸೇಮ್ ತಾನೆ? ಸೊ ಇವಾಗ ಇವಿಷ್ಟರಲ್ಲೂ ಏನ್ ಕಾಮನ್ ಇದೆ ನೋಡಿ? ಆಯ್ತು, L ಕಾಮನ್ ಇದೆ, ಹಾಫ್ ಕಾಮನ್ ಇದೆ. ಎಸ್ ಆರ್ ನೋ? ಹಾಫ್ ಇಂಟು L ಕಾಮನ್ ಇದೆ. ಏನು ಉಳಿಯುತ್ತೆ ಇಲ್ಲಿ ಮೊದಲನೇದಲ್ಲಿ? B1 ಪ್ಲಸ್ B2 B3 ಡಾಟ್ 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 BN. ಇದು ಇಷ್ಟು ಇರ್ಲಿ ಈ ಕಡೆ. ಆಯ್ತಾ ಸರ್? ಇಷ್ಟೆಲ್ಲ ಯಾಕೆ ಸರ್ ಸರ್ಕಸ್ ಮಾಡ್ತಾ ಇದ್ದೀರಾ? ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಏನು ಸರ್? ಸರ್ಕಲ್, ಈ ಸರ್ಕಂಫರೆನ್ಸು ಇಂಟು ಸ್ಲ್ಯಾಂಟ್ ಹೈಟ್. ಬರ್ಕೊಬಿಡಿ ಸರ್, ಮುಗಿದೋಯ್ತಲ್ಲ. ಸಣ್ಣದಾಗ್ಲಿ, ಸ್ಲ್ಯಾಂಟ್ ಹೈಟ್ ಬಂದಿದೆಯಲ್ಲ, ಇಲ್ಲೂ ಸೇಮ್ ಇದ್ದಿದ್ರೆ ಸಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್. ಸೊ ಈಗ ಯಾವ ಶೇಪಲ್ಲಿ ಇದೆಯಪ್ಪ? ಈ ಕೋನಲ್ಲಿ ಏನು ಮಾಡಿದ್ವಿ ಅಲ್ಲ, ಸಿಲಿಂಡ್ರಲ್ಲಿ. ಸೊ ಸರ್ಕಂಫರೆನ್ಸು ಇಂಟು ಹೈಟ್. ಇಲ್ಲಿ ಹೈಟ್ ತಗೊಳಕ್ಕಾಗಲ್ಲ, ಸ್ಲ್ಯಾಂಟ್ ಇರೋದ್ರಿಂದ ಏನು ತೊಗೊಳ್ತಿದ್ವಿ? ಸ್ಲ್ಯಾಂಟ್ ಹೈಟ್ ತೊಗೊಳ್ತಿದ್ವಿ. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಹಿಂಗೆ ಬರಿಬೋದಲ್ಲ. ಸರ್ಕಂಫರೆನ್ಸ್ ಏನು? CSA ಇಸ್ ಈಕ್ವಲ್ ಟು ಸರ್ಕಂಫರೆನ್ಸ್ ಏನಿದ್ರದು? ಹೇಳಿ 2πr ಇಂಟು ಸ್ಲ್ಯಾಂಟ್ ಹೈಟ್ ಏನಿದೆ? L. ಹೌದಾ? ಸ್ಲ್ಯಾಂಟ್ ಹೈಟ್ ಏನಿದೆ? L. ಸೊ ಏನ್ ಬರಿಬಹುದು? 2πrl. ಬಟ್ ದಿಸ್ ಈಸ್ ರಾಂಗ್. ಏನಾಗುತ್ತೆ ಇದು? ದಿಸ್ ಈಸ್ ರಾಂಗ್. ಯಾಕೆ ಅಂದ್ರೆ ದಿಸ್ ಈಸ್ ಕಂಪ್ಲೀಟ್ಲಿ ರಾಂಗ್. ಈ ತರ ಬರೆಯೋಕ್ಕಾಗಲ್ಲ. ಓಕೆ, ಯಾಕೆ ಅಂತ ಹೇಳಿದ್ರೆ ಇಲ್ಲೂ ಸರ್ಕಲ್ ಇದೆ, ಏನಿದೆ? ಕೋನ್ ಇದೆ. ಬಟ್ ಇಲ್ಲಿ ಕೋನ್ ಇಲ್ವಲ್ಲ, ಇಲ್ಲೇನಿದೆ? ಡಾಟ್ ಇದೆ. ಹೌದಾ ಇಲ್ಲ? ಈಗ 2πrl ಅಂದ್ರೆ ಇಲ್ಲೂ ಏನಿರುತ್ತೆ? ಸರ್ಕಂಫರೆನ್ಸ್ ಇರುತ್ತೆ, ಇಲ್ಲೂ ಅದೇ ಸರ್ಕಲ್ ಇರುತ್ತೆ. ಅವಾಗ 2πrl ಬರುತ್ತೆ. ಯಾಕಂದ್ರೆ L ಏನಾಗುತ್ತೆ? ಆವಾಗ ಸ್ಲ್ಯಾಂಟ್ ಹೈಟ್ ಅಂತ ಕನ್ಸಿಡರ್ ಮಾಡ್ಕೊಳಕ್ಕಾಗಲ್ಲ, ಅದನ್ನ ನಾರ್ಮಲ್ ಹೈಟ್ ಅಂತಾನೆ ಕನ್ಸಿಡರ್ ಮಾಡ್ಕೋಬೇಕು. ಆದ್ರೆ ಇಲ್ಲಿ ಸ್ಲ್ಯಾಂಟ್ ಹೈಟ್ ಇರೋದ್ರಿಂದ
ದಿಸ್ ಒನ್ ವಿಲ್ ಕಮ್ ದಿಸ್ ಒನ್ ವಿಲ್ ಗೋ ರಾಂಗ್. ಇದು ತಪ್ಪು. ಸೊ ಅದನ್ನೇ ಹೇಳಿದ್ದು, ಇದು ಸ್ವಲ್ಪ ಇಟ್ ಈಸ್ ಚಾಲೆಂಜಿಂಗ್ ಅಂತೇಳಿ. ಸೊ ಇವಾಗ ಇಲ್ಲಿ ಗೊತ್ತಾಯ್ತಾ, ಇಲ್ಲೋ ಹಾಫ್ ಇಂಟು ಎಲ್ಲೋ B1 + B2 + B3 + ಡಾಟ್ 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 Bn. ಇವಾಗ ಹಾಫ್ ಇಂಟು ಎಲ್ ನೋಡಿ, ಹಂಗೆ B1 B2 B3 B4 B5 B6 ಇವನ್ನೆಲ್ಲ ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ ನನಗೆ? ಏನು ಸಿಗುತ್ತೆ ನನಗೆ? ನೋಡಿ ಮತ್ತೊಂದ್ಸಲ ಹೇಳ್ತೀನಿ, B1 B2 B3 B4 ಡಾಟ್ 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 ಎಲ್ಲವನ್ನೂ ಆ್ಯಡ್ ಮಾಡ್ತೀನಿ. ಏನು ಸಿಕ್ತು ನನಗೆ? ಈ ಕಂಪ್ಲೀಟ್ ಲೆಂತ್ ಎಲ್ಲಿಂದ ಬಂತು? ಈ ಸರ್ಕಲ್ ಇಂದ ಬಿಡ್ಸಿಟ್ಟಿದೀವಿ. ಈ ಕಂಪ್ಲೀಟ್ ಅದನ್ನ ಏನಾಗುತ್ತೆ? 2πr. ಸೊ ಹಾಗಾಗಿ ಏನ್ ಬರೀಬಹುದು? ಇಂಟು 2πr. ಸೊ ಇಲ್ಲಿ 2 ಮತ್ತೆ 2 ಕ್ಯಾನ್ಸಲ್ ಆಗುತ್ತೆ. ವಾಟ್ ವಿಲ್ ರಿಮೈನ್? L/r, which is equal to πrl square units. So this is the what? Curved surface area of the what? Cone. Understood? Yes, sir. Any doubts? No, sir. Yes. Curved surface area of a cone ನಿಮಗೆ ಆಯ್ತು. ನೆಕ್ಸ್ಟ್ ಯಾವುದಕ್ಕೆ ಹೋಗಬೇಕು? ಟೋಟಲ್ ಸರ್ಫೇಸ್ ಏರಿಯಾ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಈ ಕಡೆನೇ ಬರೆದು ಬಿಡ್ತೀನಿ. So total surface area is equal to what? Curved surface area plus yeah, okay, fine. Now let me take the what? Cone. So cone ತಗೊಳ್ಳೋಣ. ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೇನು? ಕರ್ವ್ಡ್ ಸರ್ಫೇಸ್ ಏರಿಯಾ ಮತ್ತೆ ಬಾಟಮ್ ಸರ್ಫೇಸ್ ಮತ್ತೆ ಟಾಪ್ ಸರ್ಫೇಸ್. ಟಾಪ್ ಸರ್ಫೇಸ್ ಅಲ್ಲಿ ಏನಿದೆಯಪ್ಪ? ಪಾಯಿಂಟ್ ಇದೆ, ಹಾಗಾಗಿ ಏನು ತಗೊಳಕ್ ಆಗಲ್ಲ. ಏನ್ ತಗೊಳ್ಳೋಣ? ಬಾಟಮ್ ಸರ್ಫೇಸ್ ಏರಿಯಾ. ಸೊ ಬಾಟಮ್ ಸರ್ಫೇಸ್ ಏರಿಯಾ ಆರ್ ಲೋವರ್ ಏರಿಯಾ. ಕರ್ವ್ಡ್ ಸರ್ಫೇಸ್ ಏರಿಯಾ ಏನ್ ಬಂತು ಮಕ್ಕಳೇ? πrl. ಎಲ್ಲರೂ ಬೈಬಿಡ್ಬೇಕು. πrl. ಲೋವರ್ ಏರಿಯಾ ಏನಿದೆ? ಏರಿಯಾ ಆಫ್ ಎ ಸರ್ಕಲ್. ವಾಟ್ ಇಸ್ ದ ಏರಿಯಾ ಆಫ್ ಎ ಸರ್ಕಲ್? πr square. What is common here? πr is common. L plus r. So πr into r plus L ಅಥವಾ L plus r square units. Understood? Yes, sir. Yes, fine. Now let us go with what? Volume. ನಾನು ಈ ಕಡೆ ಅಳಿಸ್ಕೊಬಿಡ್ತೀನಿ ವಾಲ್ಯೂಮ್ನ. ವಾಲ್ಯೂಮ್ ಅಷ್ಟೇ ಸ್ವಲ್ಪ ಅದನ್ನು ಅಷ್ಟೇ ಡಿರೈವ್ ಮಾಡಿ ಹೇಳ್ಕೊಡ್ಬೇಕು. ಅಳಿಸ್ಲಾ ಇದನ್ನ? ಎಸ್, ಫೈನ್. ಎನಿ ಡೌಟ್ಸ್? ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ಎದ್ದು ನಿಂತ್ಕೊಂಡು. ಎಸ್. ಸೊ ನೆಕ್ಸ್ಟ್ ಈಸ್ ವಾಟ್? ವಾಲ್ಯೂಮ್. ಎಸ್, ವಾಲ್ಯೂಮ್. ಸೊ ವಾಲ್ಯೂಮ್ನ ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ, ಎಕ್ಸ್ಪೆರಿಮೆಂಟಲಿ ಇಟ್ ಈಸ್ ಪ್ರೂವ್ಡ್. ಏನ್ ಮಾಡಿದ್ದಾರೆ? ಎಕ್ಸ್ಪೆರಿಮೆಂಟಲಿ ಇಟ್ ಈಸ್ ಪ್ರೂವ್ಡ್. ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಒಂದು ಕೋನ್ನ ಮತ್ತೆ ಒಂದು ಸಿಲಿಂಡರ್ನ ತಗೊಂಡಿದ್ದಾರೆ. ಏನ್ ತಗೊಂಡಿದ್ದಾರೆ? ಒಂದು ಕೋನ್ ಮತ್ತೆ ಒಂದು ಸಿಲಿಂಡರ್. ಕೋನಿನ ಹೈಟ್ ಎಷ್ಟಿದೆಯೋ, ಸ್ಲ್ಯಾಂಟ್ ಹೈಟ್ ಅಲ್ಲ ಮಕ್ಕಳು, ಏನೋ ಹೈಟ್, ಅಷ್ಟೇ ಹೈಟಿನ ಏನ್ ತಗೊಂಡಿದ್ದಾರೆ? ಸಿಲಿಂಡರ್ನ ತಗೊಂಡಿದ್ದಾರೆ. ಅಷ್ಟೇ ಹೈಟಿನ ಏನ್ ತಗೊಂಡಿದ್ದಾರೆ? ಸಿಲಿಂಡರ್. ಅಂದ್ರೆ ಇದು ಹೆಚ್ಚಾದ್ರೆ ಇದೆಷ್ಟಾಗುತ್ತೆ? ಹೆಚ್. ಆಯ್ತಾ? ಇದು ಸ್ಲ್ಯಾಂಟ್ ಹೈಟ್ ಎಲ್ಲ ಇರಲಿ. ಸೊ ಎಕ್ಸ್ಪೆರಿಮೆಂಟಲ್ ಏನ್ ಮಾಡಿದ್ದಾರೆ ಅಂದ್ರೆ, ಒಂದು ಕೋನು ಫುಲ್ ಏನೋ ಸಾಲಿಡ್ ಕೋನ್ ಇಟ್ಕೊಂಡು, ಅಂದ್ರೆ ಒಳಗಡೆ ಖಾಲಿ, ಆಯ್ತಾ, ಒಂದ್ ಸೈಡ್ ಹಾಲೋ ಕೋನ್, ಒಂಥರ ಏನೋ ಒಂದು ವೆಸಲ್ ಇದ್ದಂಗೆ. ಆ ವೆಸಲ್ ಇಟ್ಕೊಂಡು ಈ ಕೋನಲ್ಲಿ ಬರುವಂತಹ ನೀರನ್ನ ಇದರಲ್ಲಿ ಹಾಕೋಕ್ ನೋಡಿದ್ದಾರೆ. ನೀರು ಅಥವಾ ಯಾವುದೋ ಒಂದು ಮೆಟೀರಿಯಲ್ನ ಈ ಕೋನಲ್ಲಿ ಫುಲ್ ನೀರು ತುಂಬಿಸೋದು, ಇಲ್ಲಿಗೆ ಹಾಕೋದು. ಫಸ್ಟ್ ಟೈಮ್ ಹಾಕಿದಾಗ 1/3 ಭಾಗ ಕಂಪ್ಲೀಟ್ ಆಯ್ತು, ಅಂದ್ರೆ 1/3. ಎಷ್ಟು? 1/3 ಭಾಗ. ಸೆಕೆಂಡ್ ಟೈಮ್ ಹಾಕಿದಾಗ 2/1 ಭಾಗ ಕಂಪ್ಲೀಟ್ ಆಗುತ್ತೆ. 3 ಸಲ ಹಾಕಿದಾಗ ಫುಲ್ ಏನಾಗುತ್ತೆ? ಫಿಲ್ಅಪ್ ಆಗುತ್ತೆ. ಮೊದಲನೇ ಸಲ ಹಾಕಿದಾಗ 1/3 ಭಾಗ, 2 ಸಲ ಹಾಕಿದಾಗ 2/3, ಅಂದ್ರೆ 2/3 ಟೈಮ್ಸ್. 3 ಸಲ ಹಾಕಿದಾಗ ಫುಲ್ ಕಂಪ್ಲೀಟ್ ಆಗೋಯ್ತು. ಆಯ್ತಾ? ಆದ್ರೆ ಹಾಗಾಗಿ ಅದನ್ನು ಹೇಗೆ ಕಂಪೇರ್ ಮಾಡ್ಬೋದು ಅಂದ್ರೆ, ವಾಲ್ಯೂಮ್ ಆಫ್ ಕೋನ್ ಅಂದ್ರೆ ಇದು ಇದರ ಎಷ್ಟು ಪಟ್ಟಿದೆ? 1/3 ಭಾಗ. ಅಥವಾ ಈ ಸಿಲಿಂಡರ್ ಇದ್ರ ಎಷ್ಟು ಪಟ್ಟಿದೆ? 3 ಪಟ್ಟಿದೆ. ಸೊ ದೇರ್ ಫೋರ್ ವಾಲ್ಯೂಮ್ ಆಫ್ ಕೋನ್ ಇಸ್ ಈಕ್ವಲ್ ಟು ವಾಟ್? ಆರ್ ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು 1/3 ಟೈಮ್ಸ್ ಆರ್ 3 ಟೈಮ್ಸ್ ದ ವಾಲ್ಯೂಮ್ ಆಫ್ ಕೋನ್. ಬರಿಬೋದಾ? ಬರಿಬೋದಾ ಇಲ್ಲ? ವಾಲ್ಯೂಮ್ ಆಫ್ ಸಿಲಿಂಡರ್ ಅಂದ್ರೆ ಕಂಡೀಷನ್ ಏನು? ಅದೇ ಹೈಟ್ ಇರಬೇಕು, ಸೇಮ್ ಹೈಟ್ ಕೋನು ಇರಬೇಕು, ಸೇಮ್ ಹೈಟ್ ಸಿಲಿಂಡರ್ ಇರಬೇಕು. ಹೌದಾ ಇಲ್ವಪ್ಪ? ಸೊ ಸೇಮ್ ಹೈಟ್ ಕೋನು ಸೇಮ್ ಹೈಟ್ ಸಿಲಿಂಡರ್ ಇದ್ದಾಗ, ಸೊ ಈ ಕೋನಿಂದ 3 ಸಲ ತಾಂಡ್ ನೀರ್ ಹಾಕಿದ್ರೆ ಏನಾಗುತ್ತೆ? ಫಿಲ್ ಆಗುತ್ತೆ. ಅದರ ಅರ್ಥ ಏನು ಅಂದ್ರೆ, ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು 3 ಟೈಮ್ಸ್ ದ ವಾಲ್ಯೂಮ್ ಆಫ್ ಕೋನ್. ನಮಗಾಗ್ಲೇ ವಾಲ್ಯೂಮ್ ಆಫ್ ಸಿಲಿಂಡರ್ ಗೊತ್ತಾಗಿತ್ತು, ಏನು? πr² H. ಸೊ ದೇರ್ ಫೋರ್ ಇದೇನಿದು? πr²
ಹೆಚ್. ಇಲ್ಲೇನಿದೆ ವಾಲ್ಯೂಮ್ ಆಫ್ ಕೋನ್, ವಾಲ್ಯೂಮ್ ಆಫ್ ಕೋನ್ ನ ವಾಲ್ಯೂಮ್ ಆಫ್ ಕೋನ್ ವಿ ಸಿ ಅಂತ ಬರೀತೀನಿ. ಈ 3 ಈ ಕಡೆ ಬಂದ್ರೆ ಏನಾಗುತ್ತೆ ಡಿವೈಡೆಡ್ ಬೈ 3. ಸೊ ದೇರ್ ಫಾರ್ ವಾಲ್ಯೂಮ್ ಆಫ್ ಕೋನ್ ಇಸ್ ಈಕ್ವಲ್ ಟು 1/3 ಇಂಟು ಪೈ ಆರ್ ಸ್ಕ್ವೇರ್ ಹೆಚ್ ಕ್ಯೂಬಿಕ್ ಯೂನಿಟ್ಸ್. ಗೊತ್ತಾಯ್ತಾ? ದಿಸ್ ಈಸ್ ಎಕ್ಸ್ಪೆರಿಮೆಂಟಲಿ ಪ್ರೂವ್ಡ್. ಅದು ಆಯ್ತಾ? ಅದು ಡಿರೈವ್ ಮಾಡ್ಬೋದು, ಬಟ್ ಡಿರೈವೇಶನ್ ಲೆಂತಿ ಟೈಮ್ ತಗೊಳುತ್ತೆ. ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡಿದ್ದಾರೆ, ಸೊ ದಟ್ ಈಸ್ ವ್ಯಾಲಿಡ್. Is that clear? Yes, fine. So this completes the concept of cone. Any doubts here? No, sir. Yes, fine. So next ಯಾವ ತಗೊಳ್ಳೋಣ? ಸ್ಪಿಯರ್ ಮತ್ತೆ ಹೆಮಿಸ್ಪಿಯರ್. ಓಕೆ, ಅವೆರಡು ಮುಗಿಸಾದ್ಮೇಲೆ ಥಿಯರಿ ಪಾರ್ಟ್ ಮುಗಿಯುತ್ತೆ. ಸೊ ಫ್ರಮ್ ದ ನೆಕ್ಸ್ಟ್ ಕ್ಲಾಸಸ್ ವಿ ವಿಲ್ ಸಾಲ್ವ್ ದ ವಾಟ್ ಪ್ರಾಬ್ಲಮ್ಯಾಟಿಕ್ ಕ್ವಶನ್ಸ್. ಈಚ್ ಆ್ಯಂಡ್ ಎವ್ರಿ ಕ್ವಶನ್ ನಾವು ಸಾಲ್ವ್ ಮಾಡೋಣ. ಓಕೆ, ಸೊ ಈಗ ಸ್ಪಿಯರ್ ಮತ್ತು ಹೆಮಿಸ್ಪಿಯರ್ ಇದೆಯಲ್ಲ, ಇಟ್ ಈಸ್ ಜಸ್ಟ್ ವಾಟ್ ಐ ವಿಲ್ ಜಸ್ಟ್ ಗಿವ್ ಔಟ್ ದ ಬ್ರೀಫ್ ಎಕ್ಸ್ಪ್ಲನೇಷನ್ ಆ್ಯಂಡ್ ಜಸ್ಟ್ ದ ವಾಟ್ ಫಾರ್ಮುಲಾ. The sphere will be in this shape, the shape of the ball. Okay, next hemisphere. Okay, so this will be in the shape of ಬಾಂಡ್ಲಿ. ಯಾವ ಶೇಪಲ್ಲಿ? ಬಾಂಡ್ಲಿ. ಆಯ್ತಾ? ಓಕೆ, ಫೈನ್. ಕನ್ಸಿಡರ್ ಬೋತ್ ಹ್ಯಾವ್ ದ ಸೇಮ್ ರೇಡಿಯಸ್. ಅಂದರೆ ನಿಮಗೆ ಡಿರೈವ್ ಮಾಡಲಿಕ್ಕೆ ಅಥವಾ ಫಾರ್ಮುಲಾ ಬರೀಲಿಕ್ಕೆ ಎರಡು ಏನಿದೆ ಸೇಮ್ ರೇಡಿಯಸ್. ಓಕೆ, ರೇಡಿಯಸ್ ಬಿಟ್ಟರೆ ಇಲ್ಲಿ ಬೇರೆ ಯಾವುದೋ ಏನು ಬರಲ್ಲ, ಡೈಮೆನ್ಷನ್ಸ್ ಬರಲ್ಲ. ಬರುತ್ತೇನಪ್ಪ ಡೈಮೆನ್ಷನ್ಸು? ಹೈಟ್ ಹೋಗಿ ಏನು ಬರಲ್ಲ. ಹೈಟ್ ಈಸ್ ಆಲ್ಸೋ ರೇಡಿಯಸ್ಸೇ. ಈ ಹೈಟ್ ತೊಗೊಂಡ್ರೆ ಅದು ಏನಾಗುತ್ತೆ ರೇಡಿಯಸ್, ಇಲ್ಲ ಅಂದರೆ ಡಯಾಮೀಟರ್. ಇಲ್ಲ ಹೈಟ್ ಅಂತ ಬರೋದೇ ಇಲ್ಲ. ಓಕೆ, ಫೈನ್. ಸೊ ದಿಸ್ ಈಸ್ ವಾಟ್? ದಿಸ್ ಈಸ್ ದ ಸ್ಪಿಯರ್. ಆಯಿತಾ? ಸೊ let us not waste the time. If I touch the sphere, I can touch the all surface of the sphere. Yes or no? Yes, so ಹಾಗಾಗಿ the curved surface area and the total surface area both will remain same. ಇದೇ curved surface area, total surface area ನೋ ಇದೆ. ಆಯ್ತಾ? ಸೊ ಇಟ್ ಈಸ್ ಎಸ್ಟಿಮೇಟೆಡ್ ದಟ್ ಒಂದು ಸ್ಪಿಯರ್ ನ ತಗೊಂಡ್ರೆ ಅದೇ ಸ್ಪಿಯರ್ ನ ವಾಟ್ ಈಸ್ ದ ಶೇಪ್ ಆಫ್ ದಿಸ್? ಸರ್ಕಲ್, ಸರ್ಕ್ಯುಲರ್ ಇದೆ. ಸೊ ಆ ಸರ್ಕಲ್ ರೇಡಿಯಸ್ ನ ಸರ್ಕಲ್ ನ 4 ಟೈಮ್ಸ್ ಆಡ್ ಮಾಡಿದ್ರೆ ನನಗೇನ್ ಏರಿಯಾ ಸಿಗುತ್ತೋ ದಟ್ ಈಸ್ ದ ಏರಿಯಾ ಆಫ್ ದ ವಾಟ್ ಸ್ಪಿಯರ್. ಅಂದ್ರೆ 4 ಅದೇ ಅರ್ಥ ಮಾಡ್ಕೊಳ್ಳಿ ಕ್ಲೀನಾಗೆ. ಈ ಕಂಪ್ಲೀಟ್ ರೇಡಿಯಸ್ ಏನಿದೆ ಅದೇ ತರ ಅದೇ ರೇಡಿಯಸ್ ಇಟ್ಕೊಂಡು 3 ಸೆಂಟಿಮೀಟರ್ ಇದ್ರೆ 3 ಸೆಂಟಿಮೀಟರ್ ರೇಡಿಯಸ್ ಇಟ್ಕೊಂಡು ಏನ್ ಮಾಡಿದ್ದಾರೆ, ಇದನ್ನ ಪೇಪರ್ನ ಕಟ್ ಮಾಡ್ಕೊಂಡಿದ್ದಾರೆ. ಒಂದ್ ಕಡೆ ಕಟ್ ಮಾಡಿದ್ರು ಒಂದನೇ 4 ಭಾಗ ಮುಚ್ಕೊಳ್ಳುತ್ತೆ, ಅಂದ್ರೆ 1/4 ಭಾಗ ಮುಚ್ಕೊಳ್ಳುತ್ತೆ. 2 ಪೇಪರ್ ಅದೇ ತಾನು ಕಟ್ ಮಾಡಿದರೆ ಏನ್ ಮುಚ್ಕೊಳ್ಳುತ್ತೆ? ಅರ್ಧ ಭಾಗ ಮುಚ್ಕೊಳ್ಳುತ್ತೆ. ಇನ್ನೆರಡು ಪೇಪರ್ ಕಂಪ್ಲೀಟ್ ಮಾಡಿ ಕವರ್ ಮಾಡಿದಾಗ ಫುಲ್ ಮುಚ್ಕೊಳ್ಳುತ್ತೆ. ಅಂದ್ರೆ ಅರ್ಥ ಏನು? ಆ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಏನು? 4 ಟೈಮ್ಸ್ ದ ಏರಿಯಾ ಆಫ್ ದ ಸ್ಕ್ವೇರ್, ಏರಿಯಾ ಆಫ್ ದ ಸರ್ಕಲ್. ಸೊ ಅರ್ಥ ಆಯ್ತಾ ಇಲ್ಲ? ಸೊ ದೇರ್ ಫೋರ್ ಕರ್ವ್ಡ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು, ಡೈರೆಕ್ಟ್ಲಿ ಬರೆದು ಬಿಡ್ತೀನಿ ನಾನೇನಂತ, 4 ಟೈಮ್ಸ್ ದ ಏರಿಯಾ ಆಫ್ ದ ಸ್ಕ್ವೇರ್, ದಟ್ ಈಸ್ 4 pi r square units. Understood? Yes. So curved surface area is equal to total surface area, that is also is equal to 4 pi r square units. Now let us come to the what hemisphere. So curved surface area of hemisphere ಏನು? ಆ ಸ್ಪಿಯರಿನ ಅರ್ಧ. ಆದರೆ ಅರ್ಧ ಅಂತ ಹೇಳಿದ್ರೇನು? ಬರೀ ಇಷ್ಟು ಮಾತ್ರ, ಈ ಪಾರ್ಟ್. ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ನೋಡಿ ಹೆಮಿಸ್ಪಿಯರ್ದು ಮೇಲ್ಗಡೆನೂ ಮುಟ್ಬೋದು. ಫಾರ್ ಎಕ್ಸಾಂಪಲ್ ಸಿ ಹಿಯರ್, ಕನ್ಸಿಡರ್ ದಿಸ್ ಈಸ್ ಆಲ್ಸೋ ಎ ಹೆಮಿಸ್ಪಿಯರ್. ಆಯ್ತಾ? ಇದನ್ನು ಹೆಮಿಸ್ಪಿಯರ್ ಅಂದ್ಕೊಳ್ಳಿ. ಏನಾಗಿದೆ, ಇದೊಂಥರ ಇದಾಗಿದೆ, ಬಟ್ ಪರವಾಗಿಲ್ಲ. ಆಯ್ತಾ? ಇರ್ರೆಗ್ಯುಲರ್ ಶೇಪ್ ಇದೆ, ಬಟ್ ಹೆಮಿಸ್ಪಿಯರ್ ಅಂತ ಅಂದ್ಕೊಳ್ಳೋಣ. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಏನು? ಬಾಟಮ್ ಇಲ್ಲಿ ಟಚ್ ಮಾಡ್ತಿದ್ದೀನಿ, ಬಟ್ ಮೇಲ್ಗಡೆ ಟಚ್ ಮಾಡ್ಬೋದಲ್ಲ. ಇದೆಲ್ಲ ಕರ್ವ್ಡ್ ಸರ್ಫೇಸ್ ಏರಿಯಾ ತಾನೆ? ಎಸ್ ಆರ್ ನೋ? ಕರ್ವ್ಡ್ ಸರ್ಫೇಸ್ ಏರಿಯಾ ಆಗುತ್ತಾ ಇದು? ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಟಾಪ್ ಫೇಸ್ ಆಯ್ತು. ಇಲ್ಲೇನಾಗುತ್ತೆ? ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಕೆಳಗಡೆ ಪಾರ್ಟ್ ಮಾತ್ರ. ಸೊ ಅಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಏನಿದೆ ಫುಲ್ ಇದೆ. ಹಾಗಾಗಿ ಇದರಲ್ಲಿ ಅರ್ಧದ ಭಾಗ ಏನಾಗುತ್ತೆ? ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಪಿಯರ್. ದೇರ್ಫೋರ್ 1/2 ಆಫ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್. ಎಸ್ ಆರ್ ನೋ? Yes, sir. Half of curved surface area of sphere, that is equal to half into 4 pi r square. So that is equal to 2 pi r square units. Clear? Yes, sir. Total surface area ಏನಾಗುತ್ತೆ? ಕರ್ವ್ಡ್ ಸರ್ಫೇಸ್ ಏರಿಯಾ ಮತ್ತೆ ಏನಿದೆ?
ಟಾಪ್ ಏರಿಯಾ ಇದೆ, ಎಸ್ ಆರ್ ನೋ? ಕರ್ವ್ಡ್ ಸರ್ಫೇಸ್ ಏರಿಯಾ ಪ್ಲಸ್ ಏನಿದೆ ಟಾಪ್ ಏರಿಯಾ, ಅದು ಯಾವ ಶೇಪ್ ಅಲ್ಲಿ ಇದೆ? ಸರ್ಕಲ್. ಅದ್ರದ್ದು ರೇಡಿಯಸ್ ಏನು? ಆರ್. ಇಲ್ಲಿ ಏನಿದೆ ಆರ್, ಅದು ಆರ್ ತಾನೆ. ಸೊ ಹಾಗಾಗಿ ಟೋಟಲ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು ಕರ್ವ್ಡ್ ಸರ್ಫೇಸ್ ಏರಿಯಾ ಪ್ಲಸ್ ಅಪ್ಪರ್ ಏರಿಯಾ ಆರ್ ಟಾಪ್ ಏರಿಯಾ ಅಥವಾ ಅಪ್ಪರ್ ಏರಿಯಾ. ಸೊ ದಟ್ ಈಸ್ ಈಕ್ವಲ್ ಟು 2 pi r square plus pi r square, that is equal to 3 pi r square units. Now let us come to the last thing, that is volume. So ಅದ್ರದ್ದು ವಾಲ್ಯೂಮ್ ಏನಂದ್ರೆ ಇದ್ರದ್ದು ಅರ್ಧ. ಅದು ಇದಕ್ಕೆ 2 ಲೀಟರ್ ತುಂಬಿದ್ರೆ ಅದರಲ್ಲಿ ಎಷ್ಟಾಗುತ್ತೆ? 1 ಲೀಟರ್ ಆಗುತ್ತೆ. ಎಸ್ ಆರ್ ನೋ? ಎಸ್, ಫೈನ್. ಇದರಲ್ಲಿ that is the thing. Now volume is equal to, directly I will write, okay, so let us not go for the derivation and all. What is the volume of the sphere? That is 4/3 pi r cube. ಸ್ಕ್ವೇರ್ ಅಲ್ಲ, ಕ್ಯೂಬ್. ಯಾಕಂದ್ರೆ ಇದರಲ್ಲಿ ಇರೋದ್ರ ಡೈಮೆನ್ಷನ್ಸ್ ಒಂದೇ, ರೇಡಿಯಸ್ ಅನ್ನೇ 3 ಟೈಮ್ ಏನ್ ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಆದ್ರೆ ಒಂದು ಕಾನ್ಸ್ಟೆಂಟ್ ಇದೆ, ಅದೇನದು? 4/3 pi. Is that clear? That is cubic units. ಸೊ ಇದ್ರಲ್ಲಿ ಅರ್ಧ ಅಂತ ಹೇಳಿದ್ರೆ ಏನು ಮಕ್ಕಳೇ? ವಾಲ್ಯೂಮ್ ಆಫ್ ಅ ಹೆಮಿಸ್ಫಿಯರ್ ವಾಲ್ಯೂಮ್ ಇಸ್ ಈಕ್ವಲ್ ಟು ಅರ್ಧ ಅಂದ್ರೆ ಏನು? 1/2 ಇಂಟು 4/3 pi r cube. So 2 ones are 2 2s are 2/3 pi r cube, cubic units. Clear? Yes sir. Yes. Any doubts? No sir. So this completes your, if you have any doubts you can ask. ಏನಾದರೂ ಡೌಟ್ ಇದ್ರೆ, ಸರ್ ಹಂಗೆ ಹೆಂಗೆ ಬಂತು ಸರ್, ಇದು ಹೆಂಗೆ ಬಂತು ಸರ್, ಏನಾದರೂ ಇತ್ತು ಅಂದರೆ ಯು ಕ್ಯಾನ್ ಆಸ್ಕ್. ಇಲ್ವಾ ಏನೋ? ಎಸ್, ವೆರಿ ಗುಡ್. ಸೊ by this we completed the introductory part of surface areas and volumes. Derivations part ಏನಾಗಿದೆ? ಕಂಪ್ಲೀಟ್ ಆಗಿದೆ. How many formulas we derived? 18 formulas. How many formulas? 18 formulas. Is that clear?